ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂಥ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಟಾಪ್ ಮೋಸ್ಟ್ 25 ಜಿಕೆ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಸಾಲ್ವ್ ಮಾಡೋಣ, ಸರಿನಾ? ಸೊ 25 ಪ್ರಶ್ನೆಗಳು ಕೇವಲ ನೆಪ ಮಾತ್ರಕ್ಕೆ ಅಂತ ಹೇಳ್ತಾ, 25 ಪ್ರಶ್ನೆಗಳಲ್ಲಿ ಏನು ಬೇರೆ ಬೇರೆ ಮಾಹಿತಿಯನ್ನು ನಾವು ತಿಳ್ಕೊಬೋದಲ್ವಾ, ಆ ಎಲ್ಲ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಏನು ಜಸ್ಟ್ ಇವಾಗ 25 ಕ್ವಶನ್ನು 25 ಆನ್ಸರ್ ನಾನು ಹೇಳ್ತಾ ಹೋಗಿದ್ರೆ ಸೊ ನಿಮಗೆ ಅದು ಜಸ್ಟ್ ಗೂಗಲಲ್ಲೂ ಕೂಡ ಸಿಗುತ್ತೆ, ಏನಿಲ್ಲ, ಸರಿನಾ? ಸೊ 1 ಅವರ್ ಕ್ಲಾಸ್ ನೀವು ಕೇಳಬೇಕು ಅನ್ನೋದು ನೆಸಸರಿನೇ ಇಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಅದರ ಸುತ್ತಲಿರೋ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಭಾರತದ ಯಾವ ನಗರವನ್ನು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ನಗರವನ್ನು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗ್ತದೆ ನಾವು? ಸೊ ಪುಣೆಯನ್ನು, ಮೈಸೂರನ್ನು, ಬೆಂಗಳೂರು ಮತ್ತು ಚಂಡೀಗಢ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹೇಳ್ಬೋದಾ ನೀವು? ಓಕೆ, ತಗೊಳ್ಳಿ ಒಂದು 10 ಸೆಕೆಂಡ್ ಟೈಮು. ಸರಿ, ಸೊ ಇವಾಗ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮ್ಮ ಬೆಂಗಳೂರು. ಓಕೆ, ಗಾರ್ಡನ್ ಸಿಟಿ ಅಂತ ನಾವು ಯಾವುದನ್ನ ಕರಿತೀವಿ? ಉದ್ಯಾನಿ ನಗರ ಅಂತ ನಾವು ಯಾವುದನ್ನ ಕರಿತೀವಿ ಅಂದರೆ ಈ ನಮ್ಮ ಬೆಂಗಳೂರನ್ನು ನಾವು ಉದ್ಯಾನ ನಗರ ಅಥವಾ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ, ಸರಿನಾ? ಸೊ ಇದು ನಿಮಗೆ ಗೊತ್ತಿರಲಿಕ್ಕೆ ಕೇಳಬಹುದು, ಸಾಕು, ಸರಿ ಕೇಳ್ತಾನೆ. ಹಾಗೆ ಪ್ಯಾಲೇಸ್ ಸಿಟಿ ಆಫ್ ಕರ್ನಾಟಕ ಅಂತ ನಾವು ಯಾವುದನ್ನ ಕರಿತೀವಿ? ಯಾವುದು? ಪ್ಯಾಲೇಸ್ ಸಿಟಿ ಆಫ್ ಕರ್ನಾಟಕ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಈ ಮೈಸೂರನ್ನು ನಾವು ಪ್ಯಾಲೇಸ್ ಸಿಟಿ ಆಫ್ ಕರ್ನಾಟಕ ಅಂತ ಕರಿತೀವಿ. ಸರ್ ಯಾಕೆ ಸರ್ ಪ್ಯಾಲೇಸ್ ಸಿಟಿ ಆಫ್ ಕರ್ನಾಟಕ? ಪ್ಯಾಲೇಸ್ ಸಿಟಿ ಆಫ್ ಇಂಡಿಯಾ ಅನ್ನೋದು ಬೇರೆ ಯಾವುದಾದ್ರೂ ಇದೆಯಾ? ಹೌದು ಸರ್, ಪ್ಯಾಲೇಸ್ ಸಿಟಿ ಆಫ್ ಇಂಡಿಯಾ ಅನ್ನೋದು ಒಂದಿದೆ. ಯಾವುದದು? ಕಲ್ಕತ್ತಾ ಅನ್ನೋದು. ಓಕೆ, ಈ ಕಲ್ಕತ್ತಾ ಅನ್ನೋದು ಏನಿದೆ ಅಲ್ವಾ, ಈ ವೆಸ್ಟ್ ಬೆಂಗಾಲ್ದು ರಾಜಧಾನಿ. ಈ ಕಲ್ಕತ್ತಾವನ್ನು ನಾವು ಪ್ಯಾಲೇಸ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಮೀನ್ಸ್ ಅರಮನೆಗಳ ರಾಜಧಾನಿ ಅಂತ. ಓಕೆ, ಅರಮನೆಗಳ ರಾಜಧಾನಿ, ಅರಮನೆಗಳ ತವರು ಮನೆ, ಅರಮನೆಗಳ ಊರು ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಈ ಕಲ್ಕತ್ತಾವನ್ನು ನಾವು ಕರಿತೀವಿ, ಸರಿನಾ? ಸೊ ಈ ಕಲ್ಕತ್ತಾ ನಗರ ಯಾವ ಒಂದು ನದಿ ತೀರದಲ್ಲಿದೆ ಹೇಳ್ಬೋದಾ? ಯಾವುದು ನದಿ ತೀರದಲ್ಲಿದೆ? ಹೂಗ್ಲಿ ನದಿ ತೀರದಲ್ಲಿದೆ. ಓಕೆ, ಸೊ ಹೂಗ್ಲಿ ನದಿ ತೀರದಲ್ಲಿ ಕಂಡುಬರುತ್ತೆ ಇದು. ಸರ್ ಇದು ಸಾಕಷ್ಟು ಸರಿ ಹೂಗ್ಲಿ ನದಿ ತೀರದಲ್ಲಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಆಗ್ರಾ, ಮಥುರಾ ಮತ್ತು ಯಾವುದು ದೆಹಲಿ ಬಗ್ಗೆ ಅದು ಯಾವ ನದಿ ತೀರದಲ್ಲಿದೆ ಅಂದರೆ ಯಮುನಾ ನದಿ ತೀರದಲ್ಲಿದೆ ಅಂತ ಸಾಕಷ್ಟು ಸರಿ ಹೇಳ್ತಿದ್ದೀರಾ. ಯಾಕೆ ಅಂತ? ಸೊ ಈ ಪ್ರಶ್ನೆಗಳು ಏನಿದೆ ಅಲ್ವಾ ನಿಮ್ಮ ಅಗ್ನಿವೀರ್ ಪರೀಕ್ಷೆಗೆ ಯಾವ ಒಂದು ನದಿ ತೀರದಲ್ಲಿದ್ದಾವೆ ಅನ್ನೋದು ಈ ಜಿಯೋಗ್ರಫಿ ಮೇಲೆ ಈಸಿಯಾಗಿರೋ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಸೊ ಅದಕ್ಕೆ ಈ ರೀತಿಯ ಪ್ರಶ್ನೆಗಳು ಕೇಳ್ತಾನೆ ಅನ್ನೋ ರೀಸನ್ ಇಂದ ಇದನ್ನ ಬಾರ್ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೇಳಕ್ಕೇನಿಲ್ಲ, 1 ಸೆಕೆಂಡಲ್ಲಿ ಮತ್ತೆ ನಿಮಗೆ ರಿವಿಷನ್ ಆದರೆ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯ ಏನಿದೆ ಅಲ್ವಾ ಅದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ? ಮೀನ್ಸ್ ಯಾವ ಒಂದು ಊರು ಅಂತ ಕೇಳಿದ್ದಾನೆ ಸ್ಪೆಷಲಿ ಹೇಳೋದಾದರೆ. ಸೊ ಯಾವುದು? ಮಧುರೈ, ಕಾಂಚೀಪುರಂ ಮತ್ತು ತಿರುವನಂತಪುರಂ ಮತ್ತು ಕುಂಭಕೋಣಂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಭಾರತದ ಯಾವ ರಾಜ್ಯವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ? ಓಕೆ, ಕಾಶಿ ಅನ್ನೋದು ಉತ್ತರ ಭಾರತದಲ್ಲಿದೆ, ಅದು ನಮಗೆ ಗೊತ್ತು. ಬಟ್ ದಕ್ಷಿಣದ ಕಾಶಿ ಅಂತ ನಾವು ಯಾವುದನ್ನು ಕರಿತೀವಿ ಹೇಳಬಹುದಾ? ಯಾವುದು? ಮಧುರೈಯನ್ನು. ಓಕೆ, ಈ ಮಧುರೈಯನ್ನು ನಾವು ದಕ್ಷಿಣದ ಕಾಶಿ ಅಂತ ಕರಿತೀವಿ, ಸರಿನಾ? ಮಧುರೈಯಲ್ಲಿ ಯಾವ ಒಂದು ಟೆಂಪಲ್ ಇದೆ ಫೇಮಸ್ ಆಗಿರುವ ಟೆಂಪಲ್ ಹೇಳ್ಬಹುದಾ ಯಾರಾದರೂ? ಓಕೆ, ಯಾವುದು ಅಂದರೆ ಮೀನಾಕ್ಷಿ ಟೆಂಪಲ್ ಅನ್ನೋದು. ಓಕೆ, ಮೀನಾಕ್ಷಿ ಅನ್ನುವ ಟೆಂಪಲ್ ಏನಿದೆ ಅಲ್ವಾ ಈ ಮಧುರೈಯಲ್ಲಿ ಕಂಡುಬರುತ್ತದೆ. ಸೊ ನೀವು ಮಧುರೈಯಲ್ಲಿ ಏನಾದರೂ ಒಂದು ಹಳೆ ಜನ ಏನಿದಾರಲ್ವಾ, ಮೀನ್ಸ್ ಈಗಿನ ಜಂಜಿ ಜನ್ರೇಷನ್ ಅಲ್ಲ, ಅದಕ್ಕಿಂತ ಹಿಂದ್ಗಡೆ ಮಿಲೇನಿಯಲ್ ಏನು ಜನ್ರೇಷನ್ ಇದಾರಲ್ವಾ, ಸೊ ಅವರಲ್ಲಿ ನೀವು ಏನಾದರೂ ಅಲ್ಲಿ ಹೆಣ್ಮಕ್ಳಲ್ಲಿ ನೀವು ನೋಡಿದ್ರೆ ಒಂದು 10 ಜನರಲ್ಲಿ ನಿಮಗೆ ಒಂದು ಇಬ್ಬರಾದರೂ ನಿಮಗೆ ಮೀನಾಕ್ಷಿ ಅನ್ನೋ ಹೆಸರಿನವ್ರು ಸಿಗ್ತಾರೆ ನಿಮಗೆ. ಎಲ್ಲಿ? ಈ ಮಧುರೈ ಅನ್ನೋ ಒಂದು ಊರಲ್ಲಿ, ಸರಿನಾ? ಚೆನ್ನಾಗಿದೆ ಊರು. ಇವನ್ ಈ ಮೀನಾಕ್ಷಿ ಟೆಂಪಲ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ನಿಮಗೆ ಒಂದು ದಿನಮುಖ ಸಾಲಲ್ಲ, 2 ಕಣ್ಣುಗಳು ಕೂಡ ಸಾಲಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ದೇವಾಲಯ ಯಾವುದು ಅಂದರೆ ಈ ಮಧುರೈ ಮೀನಾಕ್ಷಿ ಟೆಂಪಲ್, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ ಪಲ್ಲವರ ರಾಜಧಾನಿ ಯಾವುದು ಅಂತ ನಿಮಗೆ ಕೇಳ್ಬೋದು. ಈ ಪಲ್ಲವರ ರಾಜಧಾನಿ ಯಾವುದು ಅಂದರೆ ಈ ಕಾಂಚೀಪುರಂ. ಓಕೆ, ಕಾಂಚೀಪುರಂ ಅಂತ ಕಂಚಿ ಅಂತ ನಾವು ಹೇಳ್ತೀವಿ. ಓಕೆ, ಈ ಕಂಚಿ ಅನ್ನೋದು ಏನಾಗಿದೆ ಅಂದರೆ ಪಲ್ಲವರ ರಾಜಧಾನಿಯಾಗಿದೆ, ಸರಿನಾ? ಇವೆರಡೂ ಕೂಡ ನಿಮಗೆ ಎಲ್ಲಿ ಕಂಡುಬರ್ತವೆ ಅಂದರೆ ತಮಿಳುನಾಡಲ್ಲೇ ಕಂಡುಬರ್ತವೆ. ಯಾವುದು? ಈ ಮಧುರೈ ಅನ್ನೋದು ಕೂಡ ನಿಮಗೆ ತಮಿಳುನಾಡಲ್ಲೇ ಕಂಡುಬರುತ್ತೆ. ಹಾಗೆ ಈ ಕಂಚೀಪುರಂ ಅನ್ನೋದು, ಈ ಕಂಚಿ ಅನ್ನೋದು ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕೂಡ ಅಗೇನ್ ನಿಮಗೆ ತಮಿಳುನಾಡಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ತಿರುವನಂತಪುರಂ ಅನ್ನೋದು ಎಲ್ಲಿ ಕಂಡುಬರುತ್ತೆ? ಕೇರಳದಲ್ಲಿ ಕಂಡುಬರ್ತಕ್ಕಂಥ ಒಂದು ಊರಾಗಿದೆ. ಯಾವುದು? ತಿರುವನಂತಪುರಂ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ? ಪಶ್ಚಿಮ ಬಂಗಾಳ, ಬಿಹಾರ, ಕೇರಳ ಮತ್ತು ಉತ್ತರ ಪ್ರದೇಶ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಯಾವೊಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ? ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಜನಸಾಂದ್ರತೆ ಅಂದರೆ ಏನು ಅಂತ ಗೊತ್ತಿರಬೇಕು. ಜನಸಂಖ್ಯೆ ಅಂದರೆ ಏನು, ಜನಸಾಂದ್ರತೆ ಅಂದರೆ ಏನು ಅಂತ. ಸೊ ಇವಾಗ ಜನಸಂಖ್ಯೆ ಅಂದರೆ ಏನು ಸರ್? ಏನು ಅಂದರೆ ಜನಸಂಖ್ಯೆ, ಇವಾಗ ನಮ್ಮ ಹೋಲ್ ಕರ್ನಾಟಕ. ಓಕೆ, ಈ ಒಂದು ಕರ್ನಾಟಕ ತಗೊಳ್ಳಿ.
ಕರ್ನಾಟಕ ತಗೊಳ್ಳಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಎಷ್ಟು ಜನಸಂಖ್ಯೆ ಅಂತ ಹೇಳ್ತೀವಿ. ನಂಬರ್ ಕೌಂಟ್ ಮಾಡೋದವರಿಗೆ ಇಡೀ ಹೋಲ್ ಕರ್ನಾಟಕದಲ್ಲಿ, ಓಕೆ, ಆ ಇಡೀ ನಮ್ಮ ಏನು ಪ್ರದೇಶ ಇದೆಯಲ್ವಾ ಎಲ್ಲದರಲ್ಲೂ ಕೂಡ ವಾಸ ಮಾಡಿರೋ ಜನಸಂಖ್ಯೆ ಅವರು. ಸೊ ಎಲ್ಲ ಫುಲ್ ಹೋಲ್ ಪ್ರದೇಶ ಓವರ್ ಆಲ್ ಟೋಟಲಿ ಏರಿಯಾ ಏನಿದೆ ಅಲ್ವಾ, ಟೋಟಲಿ ಏರಿಯಾದಲ್ಲಿ ವಾಸ ಮಾಡೋರ ಸಂಖ್ಯೆಯನ್ನು ನಾವು ಹೇಳಿದ್ರೆ ಅದನ್ನು ನಾವು ಜನಸಂಖ್ಯೆ ಅಂತ ಹೇಳ್ತೀವಿ. ಬಟ್ ಏನಾದರೂ ಆ ವಾಸ ಮಾಡೋರ ಸಂಖ್ಯೆಯನ್ನು ಬಿಟ್ಬಿಟ್ಟು 1 ಚದರ ಕಿಲೋಮೀಟರ್ದು ಏನಾದರೂ ಜನಸಂಖ್ಯೆ ಕೇಳದ ಅಂದರೆ ಅದನ್ನು ನಾವೇನಂತ ಕೇಳ್ತೀವಿ, ಜನಸಾಂದ್ರತೆ ಅಂತ ಕರಿತೀವಿ. ಹೇಗೆ ಸರ್ ಜನಸಾಂದ್ರತೆ ಅಂದರೆ, ಇವಾಗ ತಗೊಳ್ಳಿ, ಇಷ್ಟು ಪ್ಲೇಸ್ ತಗೊಳ್ಳಿ. ಸೊ ಉದ್ದನೂ 1 ಕಿಲೋಮೀಟರ್ ಇರಬೇಕು, ಅಗಲನೂ 1 ಕಿಲೋಮೀಟರ್ ಇರಬೇಕು. ಏನು, ಉದ್ದನೂ 1 ಕಿಲೋಮೀಟರ್ ಇರಬೇಕು, ಅಗಲನೂ 1 ಕಿಲೋಮೀಟರ್ ಇರಬೇಕು. ಈ ಒಂದು ಏರಿಯಾದಲ್ಲಿ ವಾಸ ಮಾಡುವವರ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ, 1 ಚದರ ಕಿಲೋಮೀಟರ್ ಜನಸಂಖ್ಯೆ ಅಥವಾ 1 ಸ್ಕ್ವೇರ್ ಚದರ ಕಿಲೋಮೀಟರ್ದಲ್ಲಿ ವಾಸ ಮಾಡಿರುವ ಜನಸಂಖ್ಯೆ ಅಂತ ಹೇಳ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ, ಜನಸಾಂದ್ರತೆ ಅಂತ ಕೂಡ ಕರಿತೀವಿ. ಸರಿನಾ? ಸೊ ಜನಸಾಂದ್ರತೆ ಅಂದರೆ ಏನು, 1 ಚದರ ಕಿಲೋಮೀಟರ್ದಲ್ಲಿ ವಾಸ ಮಾಡಿರ್ತಕ್ಕಂತಹ ಜನಸಂಖ್ಯೆಯನ್ನು. ಸರಿನಾ? ಸೊ ಎಷ್ಟಿದೆ ನಮ್ಮ ಕರ್ನಾಟಕದ, ಓಕೆ, ನಮ್ಮ ಕರ್ನಾಟಕದ ಎಷ್ಟಿದೆ ಅಂತ ಹೇಳ್ಬೋದಾ? ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ ಅಂದರೆ 319 ಜನಸಾಂದ್ರತೆ ಇದೆ. ಮೀನ್ಸ್ 1 ಚದರ ಕಿಲೋಮೀಟರ್ಗೆ ಹೀಗೆ 1 ಕಿಲೋಮೀಟರ್ ಉದ್ದ, ಹೀಗೆ 1 ಕಿಲೋಮೀಟರ್ ಅಗಲಕ್ಕೆ ನಾವು ಎಷ್ಟು ಜನ ವಾಸ ಮಾಡ್ತಿದ್ವಿ ಅಂದರೆ 319 ಜನ ವಾಸ ಮಾಡ್ತಿದ್ದೀವಿ. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಸರಿನಾ? ಸೊ ಹಾಗಾದರೆ ನಮ್ಮದು ಅತಿ ಹೆಚ್ಚು ಜನಸಾಂದ್ರತೆ ಇದೆಯಾ? ನೋ, ಇದಕ್ಕಿಂತ ಜಾಸ್ತಿ ಕೂಡ ಇದ್ದಾವೆ ಎಷ್ಟೋ ರಾಜ್ಯಗಳಲ್ಲಿ. ಓಕೆ, ಅಬೌವ್ 600 ಇದ್ದರೆ ನಾವು ಅದನ್ನು ಮ್ಯಾಕ್ಸಿಮಮ್ ಜನಸಾಂದ್ರತೆ ಅಂತ ಕರಿತೀವಿ, ಹೈಯೆಸ್ಟ್ ಜನಸಾಂದ್ರತೆ ಅಂತ ಕರಿತೀವಿ. ಬಟ್ 600ಕ್ಕಿಂತ ಪೀಕ್ ಇನ್ನೂ ದಾಟಿ ಹೋಗಿದ್ದಾವೆ. ಎಲ್ಲಿ? ಈ ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಏನಿದಾವಲ್ವ, ವೆಸ್ಟ್ ಬೆಂಗಾಲು ಮತ್ತು UP ಈ ಪ್ರದೇಶಗಳಲ್ಲಿ 1000ಕ್ಕಿಂತ ಜಾಸ್ತಿ ಇದೆ ಜನಸಾಂದ್ರತೆ ಅನ್ನೋದು. ಸರಿನಾ? ಸೊ ಈ 3 ಜಾಸ್ತಿ ಇದ್ದಾವೆ ಜನಸಾಂದ್ರತೆ ಅಂತ ನಮಗೆ ಗೊತ್ತಾಯಿತು. ಸರಿನಾ? ಬಟ್ ಈ 3 ಜನಸಾಂದ್ರತೆ ಜಾಸ್ತಿ ಇರೋದ್ರಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಎದರಲ್ಲಿದೆ ಅಂತ ನಿಮಗೆ ಕೇಳಿದಾನೆ ಅವನು. ಸೊ ಯಾವುದರಲ್ಲಿ ಕಂಡುಬರುತ್ತೆ ನಿಮಗೆ ಅತಿ ಹೆಚ್ಚು ಜನಸಾಂದ್ರತೆ ಅಂತ ಕೇಳಿದ್ರೆ ಬಿಹಾರದಲ್ಲಿ. ಸೊ ಏನಿಲ್ಲ, ಇವಾಗ ಜಾಗ ಕಡಿಮೆ ಇರ್ತದೆ, ಜನ ಜಾಸ್ತಿ ವಾಸ ಮಾಡ್ತಿರ್ತಾರೆ. ಓಕೆ, ಸೊ ಜಾಗ ಕಡಿಮೆ ಇದೆ, ಜನ ಜಾಸ್ತಿ ಏನಾದರೂ ವಾಸ ಮಾಡ್ತಿದ್ರು ಅಂದರೆ ಅದನ್ನು ನಾವು ಜಾಸ್ತಿ ಜನಸಾಂದ್ರತೆಯ ಒಂದು ಪ್ರದೇಶ ಅಂತ ಕರಿತೀವಿ. ಸೊ ಫಸ್ಟ್ ಯಾವುದಿದೆ? ಈ ಬಿಹಾರ ಇದೆ. ಹಾಗೆ ಸೆಕೆಂಡ್ ಯಾವ್ದು ಕಂಡುಬರುತ್ತೆ ನಿಮಗೆ? ಈ ಪಶ್ಚಿಮ ಬಂಗಾಳ ಕಂಡುಬರುತ್ತೆ. ಓಕೆ, ಪಶ್ಚಿಮ ಬಂಗಾಳ ಸೆಕೆಂಡ್ ಕಂಡುಬರುತ್ತೆ. ನಿಮಗೆ ಆಪ್ಷನ್ ಕೊಡ್ಬೋದು, ಏನು ಕೊಡ್ಬೋದು, ಈ ಭಾರತದ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತ ಕೇಳಿ ಆಪ್ಷನ್ ಬಿಹಾರ ಕೊಡದೇನೆ ಇರ್ಬೋದು ನಿಮಗೆ. ಸೊ ಆಪ್ಷನ್ ಏನಾಗುತ್ತೆ ಇವಾಗ? ಬಿಹಾರ ಕೊಟ್ಟಿರಲಿಲ್ಲ ಅಂದರೆ ಆಬ್ವಿಯಸ್ಲಿ ಪಶ್ಚಿಮ ಬಂಗಾಳ ಆಗುತ್ತೆ. ಓಕೆ, ಸೊ ಪಶ್ಚಿಮ ಬಂಗಾಳ ಕೊಟ್ಟಿರಲಿಲ್ಲ ಅಂದರೆ ಏನಾಗ್ತಿತ್ತು? ಆ್ಯಂಡ್ ದೆನ್ ಉತ್ತರ ಪ್ರದೇಶ ಆಗ್ತಿತ್ತು. ಸರಿಯಾ? ಸೊ ಈ ರೀತಿ ಒಂದು ಟಾಪ್ 3ನ ನೀವು ನೋಡ್ಕೊಂಡಿರಬೇಕು. ಹಾಗೆ ಅತಿ ಕಡಿಮೆ ಜನಸಾಂದ್ರತೆ ಅಂತ ಕೇಳಿದಾಗ ಏನಂತ ಹೇಳ್ತೀರಾ? ಓಕೆ, ಸೊ ಇವಾಗ ಅತಿ ಹೆಚ್ಚು ಜನಸಾಂದ್ರತೆ ಇದು ಬಿಹಾರ. ಓಕೆ, ಇದನ್ನು 1000 ಸರಿ ಓದಿರ್ತೀರಾ. ಓಕೆ, ಬಟ್ ಇವಾಗ ಅತಿ ಕಡಿಮೆ ಜನಸಾಂದ್ರತೆ ಅಂತ ಕೇಳಿದಾಗ ಯಾವುದಂತ ಹೇಳಬೇಕಾಗತ್ತೆ? ಅರುಣಾಚಲ ಪ್ರದೇಶ. ಓಕೆ, ಈ ಅರುಣಾಚಲ ಪ್ರದೇಶ ಏನಿದೆ ಅಲ್ವಾ, ಅತಿ ಹೆಚ್ಚು ಕಾಡೇ ಇದೆ ಇದರಲ್ಲಿ. ಸೊ ಕಾಡಲ್ಲಿ ಜಾಸ್ತಿ ಜನ ವಾಸ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ಏನಾಗಿದೆ, ಜನಸಾಂದ್ರತೆ ಕಡಿಮೆ ಇದೆ. ಎಲ್ಲಿ? ಆಬ್ವಿಯಸ್ಲಿ ಈ ನಮ್ಮ ಅರುಣಾಚಲ ಪ್ರದೇಶದಲ್ಲಿ. ಸರಿನಾ? ಸೊ ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು? ಇಟಾನಗರ ಅಂತ ಕಂಡುಬರುತ್ತೆ. ಯಾವುದು? ಇಟಾನಗರ. ಓಕೆ, ಈ ಇಟಾನಗರ ಅನ್ನೋದು ಯಾವುದರ ರಾಜಧಾನಿ ಅಂದರೆ ಈ ಅರುಣಾಚಲ ಪ್ರದೇಶದ ರಾಜಧಾನಿ. ಓಕೆ, AP ಅಂದರೆ ಆಂಧ್ರ ಪ್ರದೇಶ ಅಂತ ಕನ್ಫ್ಯೂಷನ್ ಆಗಬೇಡಿ. ಸೊ ಇದು ಇಟಾನಗರ. ಓಕೆ, ಇದು ಆಂಧ್ರ ಪ್ರದೇಶ, ಸಾರಿ, ಯಾವುದು? ಅರುಣಾಚಲ ಪ್ರದೇಶವಾಗಿದೆ. ಸೊ ಇಲ್ಲಿ ಜನಸಾಂದ್ರತೆ ಇದೆ ಅಂತ ಹೇಳಿದೆ, ಕಡಿಮೆ ಇದೆ ಅಂತ ಹೇಳಿದೆ. ಎಷ್ಟು ಸರ್ ಇದೆ ಕೇಳಿದಾನ? ಹೌದು ಕೇಳಿದಾನೆ, ಇದು ಕೇಳಿದಾನೆ, ಅದು ಕೇಳ್ತಾ ಇದ್ದೀನಿ. ಏನು 17 ಜನ ಮಾತ್ರ ವಾಸ ಮಾಡ್ತಾರೆ. ಓಕೆ, AB de Villiers ಜೆರ್ಸಿ ನಂಬರ್ ಎಷ್ಟು? 17 ಅಲ್ವಾ? ಸೊ AB de Villiers ಜೆರ್ಸಿ ನಂಬರ್ 17 ಜನ ಮಾತ್ರ ವಾಸ ಮಾಡ್ತಾ ಇದ್ದಾರೆ. ಎಲ್ಲಿ? ಈ ಅರುಣಾಚಲ ಪ್ರದೇಶದಲ್ಲಿ. ಸರಿಯಾ? ಸೊ ಇದು ನಿಮ್ಗೆ ಗೊತ್ತಿರಲಿ, ಅತಿ ಕಡಿಮೆ ಜನಸಾಂದ್ರತೆ ಎಲ್ಲಿದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿದೆ. ಹಾಗೆ ಅಲ್ಲಿ ಎಷ್ಟು ಜನಸಾಂದ್ರತೆ ಕಂಡುಬರುತ್ತೆ 1 ಚದರ ಕಿಲೋಮೀಟರ್ಗೆ ಅಂದರೆ 17 ಜನ ಕಂಡುಬರ್ತಾರೆ. ಸರಿಯಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನದಿಯನ್ನು ಒರಿಸ್ಸಾದ ದುಃಖದ ನದಿ ಎಂದು ಕರೆಯಲಾಗುತ್ತದೆ? ಈ ದುಃಖದ ನದಿ ಬಗ್ಗೆ ನಿಮಗೆ ಕೇಳ್ತಾ ಇದ್ದಾನೆ. ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ಸಾಕಷ್ಟು ಸರಿ ಕೇಳಿದ್ದಾನೆ. ಓಕೆ, ಸೊ ಅದಕ್ಕೆ ಏನು ಮಾಡಿ, ಈ ದುಃಖದ ನದಿಗಳನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಯಾವುದಿದೆ ಈ ಒರಿಸ್ಸಾದ ದುಃಖದ ನದಿ? ಆಪ್ಷನ್ ಕೊಟ್ಟಿದ್ದಾನೆ ಮಹಾನದಿ, ಆಪ್ಷನ್ B ಕೊಟ್ಟಿದ್ದಾನೆ ಈ ಬ್ರಾಹ್ಮಣಿ ನದಿ, ಆಪ್ಷನ್ C ಕೊಟ್ಟಿದ್ದಾನೆ ಬೈತರಣಿ ನದಿ ಅನ್ನೋದು, ಆಪ್ಷನ್ D ಕೊಟ್ಟಿದ್ದಾನೆ ಏನು ಋಷಿಕೊಲ್ಯ ಅಂತ ಕೊಟ್ಟಿದ್ದಾನೆ. ಓಕೆ, ಕ್ಷಮಿಸಿ. ಓಕೆ, ಋಷಿಕುಲ್ಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಒರಿಸ್ಸಾದ ದುಃಖದ ನದಿ. ಯಾವುದಿದೆ ಒರಿಸ್ಸಾದ ದುಃಖದ ನದಿ? ಮಹಾನದಿಯಾಗಿದೆ. ಓಕೆ, ಈ ಮಹಾನದಿ ಅನ್ನೋದು ಒಡಿಸ್ಸಾದ ಅಥವಾ ಈ ಪ್ರಸ್ತುತ ಒರಿಸ್ಸಾದ ದುಃಖದ ನದಿಯಾಗಿದೆ. ಯಾಕೆ ಸರ್ ದುಃಖದ ನದಿಯಾಗಿದೆ? ಏನು ಅಳ್ಕೋತಾ ಬರ್ತದ, ಏನು ಅಳಿಸ್ತದ ಅಂತ ಕೇಳಿದ್ರೆ ಅಳಿಸ್ತದೆ. ಅದು ಅಳಿಸ್ತದೆ ಮೀನ್ಸ್ ನಾಟ್ ರಬ್ ಮಾಡ್ತದಲ್ಲ, ಅವರಿಗೆ ಕ್ರೈ, ಏನು ಕಣ್ಣಲ್ಲಿ ನೀರು ತರಿಸ್ತದೆ. ಯಾವುದು? ಈ ನದಿ. ಯಾಕೆ ಸರ್ ನೀರು ತರಿಸ್ತದೆ? ನದಿ ಇದ್ರೆ ಖುಷಿ ಅಲ್ವಾ? ನಮ್ಮೂರಲ್ಲಿಲ್ಲ, ನಮಗೆ ಖುಷಿ ಆಗ್ತದೆ. ಯಾಕೆ ಸರ್ ಅಂದರೆ ಇವಾಗ ಜಾಸ್ತಿ ಮಳೆ ಬಂತು ಅಂದ್ಕೊಳ್ಳಿ, ಈಗ ಜೂನಲ್ಲಿ. ಓಕೆ, ಈ ಮುಂಗಾರು ಮಳೆ ಜಾಸ್ತಿ ಬಂತು ಅಂದರೆ ಫುಲ್ ತುಂಬಿ ಹರಿದು ಪ್ರವಾಹ ತಂದುಬಿಡ್ತದೆ ಇದು ನದಿ.
ಫುಲ್ ಹೇಗೆ ಅಂದರೆ ಈ ಒಡಿಸ್ಸಾದಲ್ಲಿ ನಿಮಗೆ ಬದುಕಕ್ಕೆ ಬಿಡಲ್ಲ ಇದು ನದಿ. ಸೊ ಆ ರೀತಿ ಫುಲ್ ಎಲ್ಲ ನಿಮ್ಮ ಈ ಜಾನುವಾರುಗಳು ಎಲ್ಲವೂ ಕೂಡ ಸತ್ತರೆ ಏನಾಗ್ತದೆ ಅವಾಗ? ಕಣ್ಣಲ್ಲಿ ನೀರು ತಾನಾಗೆ ಬರ್ತದೆ ಅಲ್ವಾ? ಸೊ ಅದಕ್ಕೆ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಏನಾದರೂ ಬೆಳೆದಿರ್ತೀರಾ, ಸೊ ಎಲ್ಲವೂ ಬಂದು ನಿಂತಂದರೆ, ನೀರು ನಿಂತಂದರೆ ಏನಾಗುತ್ತೆ? ಕಣ್ಣೀರು ಬರುತ್ತೆ ತಾನೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು? ದುಃಖದ ನದಿ ಅಂತ ಕರಿತೀವಿ. ಯಾವುದನ್ನು? ಈ ಮಹಾನದಿಯನ್ನು. ಯಾಕೆ ಕರ್ನಾಟಕದ ದುಃಖದ ನದಿ ಅಂತ ಕರೆಯಲ್ಲ ಇದಕ್ಕೆ? ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇದು ಹರಿಯುವುದಿಲ್ಲ, ಕರ್ನಾಟಕಕ್ಕೆ ಇದು ತೊಂದರೆನೂ ಕೊಡುವುದಿಲ್ಲ, ಸರಿನಾ? ಸೊ ಹಾಗೆ ಸೊ ಈ ಒಡಿಸ್ಸಾದ ದುಃಖದ ನದಿ ಯಾವುದು ಅಂದರೆ ನಿಮಗೆ ಈ ಮಹಾನದಿ. ಹಾಗೆ ಬಿಹಾರದ ದುಃಖದ ನದಿ ಯಾವುದು ಅಂದರೆ ನಿಮಗೆ ಕೋಸಿ ನದಿ ಅಂತ ಬರುತ್ತೆ. ಹಾಗೆ ವೆಸ್ಟ್ ಬೆಂಗಾಲ್ದು ಅಥವಾ ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ನಿಮಗೆ ಕೇಳ್ತಾನೆ. ಸೊ ಅವಾಗ ಕೇಳಿದಾಗ ದಾಮೋದರ್ ನದಿ ಅಂತ ಹೇಳಬೇಕಾಗತ್ತೆ. ಹಾಗೆ ಅಸ್ಸಾಂನ ದುಃಖದ ನದಿ ಯಾವುದು ಅಂತ ಕೇಳ್ತಾನೆ, ಅವಾಗ ಬ್ರಹ್ಮಪುತ್ರ ನದಿ ಅನ್ನೋದು ಆನ್ಸರ್ ಆಗುತ್ತೆ, ಸರಿನಾ? ಇವೆಲ್ಲವೂ ಕೂಡ ನೋಡ್ಕೊಳ್ಳಿ, ಎಲ್ಲವೂ ಕೂಡ ನಿಮಗೆ ಕೇಳ್ತಾನೆ, ಸಾಕಷ್ಟು ಸರಿ ಕೇಳ್ತಾನೆ. ಈ ಬಿಹಾರದು ಕೋಸಿ ನದಿ, ಹಾಗೆ ಈ ವೆಸ್ಟ್ ಬೆಂಗಾಲ್ದು ನಿಮಗೆ ದಾಮೋದರ್ ನದಿ, ಹಾಗೆ ನಿಮಗೆ ಅಸ್ಸಾಂದು ಈ ಬ್ರಹ್ಮಪುತ್ರ ನದಿ, ಮತ್ತು ಈ ಒಡಿಸ್ಸಾದು ಈ ಮಹಾನದಿ ಅಂತ ಕಂಡುಬರುತ್ತೆ. ಹಾಗೆ ಹೇಳ್ಬೋದಾ, ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದೆ ಕರ್ನಾಟಕದ ದುಃಖದ ನದಿಯನ್ನು ನಾವು ಯಾವುದನ್ನು ಕರಿತೀವಿ ಕರ್ನಾಟಕದ ದುಃಖದ ನದಿ ಎಂದು? ಸರ್, ಯಾವ ನದಿನೂ ಇಲ್ಲ ನಮ್ಮಲ್ಲಿ. ಮೊದಲು ಚೆನ್ನಾಗಿ ಮಳೆನೇ ಬರಲ್ಲ, ಅದೆಲ್ಲಿ ಪ್ರವಾಹ ತರಬೇಕು? ಹೌದಾ? ಹಾಗಾದರೂ ಕೂಡ ಪ್ರವಾಹ ಬಂದಿದೆ ಅಲ್ವಾ? ಎಷ್ಟೋ ಸರಿ ಬಂದಿದೆ ನಮ್ಮಲ್ಲಿ ಪ್ರವಾಹ. ಓಕೆ, ಸೊ ಆದರೂ ಕೂಡ ಪ್ರವಾಹ ಬಂದಿರೋ ನದಿಯನ್ನು ನಾವು ದುಃಖದ ನದಿ ಅಂತ ಕರೆಯಲ್ಲ. ಯಾವುದರಿಂದ ಪ್ರವಾಹ ಬಂದಿದೆ ಅಂದರೆ ಕೃಷ್ಣಾ ನದಿಯಿಂದ ನಮ್ಮಲ್ಲಿ ಪ್ರವಾಹ ಬಂದಿದೆ, ಸಾಕಷ್ಟು ಸರಿ ಬಂದಿದೆ. ಒಂದು 8-10 ವರ್ಷದ ಹಿಂದೆ ಸೊ ಸಾಕಷ್ಟು ಈ ಬಾಗಲಕೋಟೆ ಜಿಲ್ಲೆ ಏನಿದೆ ಅಲ್ವಾ, ಅರ್ಧ ಬಾಗಲಕೋಟೆ ಜಿಲ್ಲೆನೇ ಮುಳುಗಿತ್ತು ಅಂದ್ಕೊಳ್ಳಿ ನೀವು. ಓಕೆ, ಸೊ ಆ ರೀತಿ ಈ ಕೃಷ್ಣಾ ನದಿ ಪ್ರವಾಹ ಎಲ್ಲ ತಂದಿರ್ತದೆ. ಸೊ ಒಂದು 5-6 ವರ್ಷದ ಹಿಂದೆ ಅವಾಗ ಕೂಡ ಬಂದಿತ್ತು, ಪ್ರವಾಹ ತಂದಿದೆ, ಸರಿನಾ? ಬೇರೆ ಬೇರೆ ನದಿಗಳು ತಂದಿದ್ದಾವೆ, ಬಟ್ ಅವು ಯಾವ ನದಿಗಳು ಕೂಡ ನಾವು ಅನ್ನೋದಿಲ್ಲ. ಬಟ್ ಅದು ಹೇಗೆ ಅಂದರೆ ಸೈಕ್ಲಿಕ್ ಆಗಿ ಪ್ರತಿ ವರ್ಷವೂ ನಿಮಗೆ ಅದು ದುಃಖ ಕೊಡಬೇಕು. ಯಾವ ಒಂದು ನದಿ? ಡೋಣಿ ನದಿ. ಓಕೆ, ಈ ಡೋಣಿ ನದಿಯನ್ನು ನಾವು ಕರ್ನಾಟಕದ ದುಃಖದ ನದಿ ಅಂತ ಕರಿತೀವಿ. ಆ್ಯಕ್ಚುಲಿ ಹೋಲ್ ಕರ್ನಾಟಕವ ನೋವೆ. ಸೊ ಜಸ್ಟ್ ಏನು ಅಂದರೆ ಈ ನಮ್ಮ ಬಿಜಾಪುರ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲವೊಂದು ಊರುಗಳಿಗೆ ಅದು ದುಃಖವನ್ನು ತರ್ತದೆ. ಯಾವುದು? ಈ ಡೋಣಿ ನದಿ ಅನ್ನೋದು, ಸರಿನಾ? ಹಾಗೆ ಖುಷಿಯನ್ನು ಕೂಡ ಕೊಡ್ತದೆ ರೀ. ಯಾಕೆ? ಗೋಧಿ ಬೆಳೆಯೋಕ್ಕೆ, ಓಕೆ, ಗೋಧಿ ಬೆಳೆಯೋಕ್ಕೆ ಹಾಗೆ ಈ ಜೋಳವನ್ನು ಬೆಳೆಯೋಕ್ಕೆ ಅತಿ ಸಹಕಾರಿಯಾದ ಒಂದು ನೀರಿದೆ ಅದರಲ್ಲಿ. ಓಕೆ, ಉಪ್ಪು ನೀರು ಹೊಂದಿದೆ. ಯಾವುದು? ಈ ಡೋಣಿ ನದಿ ಏನಿದೆ ಅಲ್ವಾ, ಇದು ಉಪ್ಪು ನೀರನ್ನು ಹೊಂದಿದೆ. ಉಪ್ಪು ನೀರನ್ನು ಹೊಂದಿರತಕ್ಕಂಥ ಏಕಮಾತ್ರ ಒಂದು ನದಿ ನಮ್ಮ ಕರ್ನಾಟಕದಲ್ಲಿ, ಸರಿನಾ? ಸೊ ನೀವು ಓದಿರ್ತೀರಾ ಉಪ್ಪಿನ ನದಿ ಯಾವುದು ಅಂತ ಕೇಳಿದಾಗ ಲೂನಿ ನದಿ ಅಂತ ಹೇಳ್ತೀರಾ ನೀವು. ಸೊ ಲೂನಿ ನದಿ ಓದಿ ಅದೇ ಫಿಕ್ಸ್ ಆಗಿರ್ತದೆ. ಬಟ್ ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ ಕೇಳ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವುದು ಲೂನಿ ಕೊಡದೆ ಡೋಣಿ ಕೊಡಬಹುದು. ಆವಾಗ ಡೋಣಿ ಅನ್ನೋದು ಹಾಕೋದು ನಮ್ಗೆ ಐಡಿಯಾನೂ ಬಂದಿರಲ್ಲ. ಸರ್ ಲೂನಿ ಕೊಟ್ಟಿರಲಿಲ್ಲ, ಬಿಟ್ಟು ಬಂದೆ. ಬೇಡ. ಸೊ ಡೋಣಿ ಕೊಟ್ಟಿರ್ತಾನೆ, ಡೋಣಿ ಹಾಕಿ ಬರಬೇಕಾಗತ್ತೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಸೊ ಇದು ಕರ್ನಾಟಕದ ಒಂದು ದುಃಖದ ನದಿ. ಹಾಗೆ ಉಪ್ಪು ನೀರನ್ನು ಹೊಂದಿರತಕ್ಕಂಥ ಒಂದು ನದಿ ಯಾವುದಂದರೆ ಈ ಡೋಣಿ ನದಿ ಆಗಿರುತ್ತೆ. ಹಾಗೆ ಯಾವ ಒಂದು ನದಿ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿಯಲು ಸಾಧ್ಯವಿಲ್ಲ ಅಂತ ಕೇಳ್ತಾನೆ? ಯಾವೊಂದು ನದಿ ನೀರನ್ನು ಪ್ರಾಣಿ ಮತ್ತು ಪಕ್ಷಿಗಳು ಕುಡಿಯಲು ಸಾಧ್ಯವಿಲ್ಲ ಅಂತ ಕೇಳ್ತಾನೆ? ಆಪ್ಷನ್ ಇದ್ದಾವೆ 1, 2, 3, 4. ಹೇಳ್ಬೋದಾ? 1, 2, 3, 4. ಯಾವುದಾದ್ರೂ ನೀವು ಆನ್ಸರ್ ಹೇಳಿದ್ರೆ ರಾಂಗ್ ಇದೆ ನಿಮ್ಮ ತಲೆ. ಓಕೆ, ಯಾಕೆ? ಈ ಡೋಣಿ ನದಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಯಾವುದು? ಈ ಡೋಣಿ ಅನ್ನೋದು ನದಿ ಏನಿದೆ ಅಲ್ವಾ, ಉಪ್ಪು ನೀರು ಹೊಂದಿದೆ. ಸೊ ಉಪ್ಪು ನೀರನ್ನು ಪ್ರಾಣಿಗಳು ಕುಡಿತಾವ? ಕುಡಿಯಲ್ಲ. ಪಕ್ಷಿಗಳು ಕುಡಿತಾವ? ಕುಡಿಯಲ್ಲ. ಇನ್ನೊಂದು ಸ್ವಲ್ಪ ಮುಂದೋಗಿ ಬೇರೆ ಯಾವುದಾದ್ರೂ ನೀರು ಕುಡಿತೀನಪ್ಪ ಅಂತವೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯವು ಪೂರ್ವದ ವೆನಸ್ ಎಂದು ಕರೆಯಲ್ಪಡುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಪೂರ್ವದ ವೆನಸ್ ಎಂದು ಯಾವುದನ್ನು ಕರೆಯಲ್ಪಡುತ್ತದೆ? ಸೊ ಪೂರ್ವದ ಸ್ಕಾಟ್ಲೆಂಡ್ ಯಾವುದು? ಮೇಘಾಲಯ, ಸರಿನಾ? ಹಾಗೆ ಇಲ್ಲಿ ಪೂರ್ವದ ವೆನಸ್ ಯಾವುದು ಅಂತ ಕೇಳಿದ್ದಾನೆ. ಪೂರ್ವದ ವೆನಸ್ ಯಾವುದು ಅಂತ ಕೇಳಿದ್ದಾನೆ? ಸೊ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ? ಗೋವಾ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಕೇರಳ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಪೂರ್ವದ ವೆನಸ್ ಯಾವುದಾಗುತ್ತೆ? ನಿಮಗೆ ಕೇರಳ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ನಗರವನ್ನು ಬೋಸ್ಟನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ? ಯಾವ ಒಂದು ನಗರವನ್ನು ಬೋಸ್ಟನ್ ಆಫ್ ಇಂಡಿಯಾ ಅಂತ? ಬೋಸ್ಟನ್. ಓಕೆ, ಯಾವುದು? ಬೋಸ್ಟನ್. ಸೊ ಆಪ್ಷನ್ ಕೊಟ್ಟಿದ್ದಾನೆ ಮುಂಬೈ, ಅಹಮದಾಬಾದ್, ಚೆನ್ನೈ, ಕೋಲ್ಕತ್ತಾ ಮತ್ತು ಸರಿಯಾದ ಆನ್ಸರು ಅಲ್ಲೇ ಮೆನ್ಷನ್ ಆಗಿದೆ. ಸೊ ಏನು ಅಂದರೆ ಅಹಮದಾಬಾದ್ ಅನ್ನೋದು. ಯಾವುದು? ಈ ಬೋಸ್ಟನ್ ಆಫ್ ಇಂಡಿಯಾ ಅನ್ನೋದು ಯಾವ ಒಂದು ನಗರಕ್ಕೆ ಕರಿತೀವಿ ಅಂದರೆ ಈ ಅಹಮದಾಬಾದ್ ನಗರವನ್ನು ನಾವು ಕರಿತೀವಿ. ಈ ಅಹಮದಾಬಾದ್ ನಗರ ಎಲ್ಲಿ ಕಂಡುಬರುತ್ತೆ? ಪ್ರಸ್ತುತ ಎಲ್ಲಿ ಕಂಡುಬರುತ್ತೆ ಅಂದರೆ ಗುಜರಾತಲ್ಲಿ ಕಂಡುಬರುತ್ತೆ. ಸೊ ಇವಾಗ ಹೇಳ್ಬೋದಾ 1961ರಲ್ಲಿ ಈ ಅಹಮದಾಬಾದ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಿತ್ತು? ಸರ್ ಮಹಾರಾಷ್ಟ್ರ. ರಾಂಗ್ ಸರ್. ಯಾಕೆ ಸರ್? ನಾನು ಹೇಳಿರೋದು 1961. ಸರಿಯಾಗಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. 1961ರಲ್ಲಿ ಈಗ ಅಹಮದಾಬಾದ್ ಯಾವ ರಾಜ್ಯದಲ್ಲಿ ಕಂಡು ಬಂತು ಅಂತ ಕೇಳಿದ್ದೀನಿ.
ಮಹಾರಾಷ್ಟ್ರದಲ್ಲಿ ಕಂಡು ಬಂದಿತ್ತಾ? ನೋವೇ. ಯಾಕಂದರೆ ಆಲ್ರೆಡಿ 1960ರಲ್ಲಿ ಇದು ಬೇರೆ ಆಗಿತ್ತಲ್ವಾ ಗುಜರಾತ್ ಅನ್ನೋದ್ರ ಒಂದು ರಾಜ್ಯ ಸೃಷ್ಟಿಯಾಗಿತ್ತಲ್ವಾ. ಸೊ ಯಾವಾಗ ಒಡೆದಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವಾಗ ಇದು ಫಸ್ಟ್ ಒಂದು ರಾಜ್ಯ ಕ್ರಿಯೇಟ್ ಆಗುತ್ತೆ ಅಂದರೆ ಈ MHಯಿಂದ ಮಹಾರಾಷ್ಟ್ರದಿಂದ ಒಡೆದು ಮತ್ತೊಂದು ರಾಜ್ಯ ಕ್ರಿಯೇಟ್ ಆಗುತ್ತೆ 1960ರಲ್ಲಿ. ಯಾವೊಂದು ರಾಜ್ಯ? ಈ ಗುಜರಾತ್ ರಾಜ್ಯ. ಏನಾದರೂ ನಾನು ನಿಮಗೆ ಪ್ರಶ್ನೆನ ಹೀಗೆ ಕೇಳಬಹುದಾಗಿತ್ತು, ಏನು 1959ರಲ್ಲಿ ಅಹಮದಾಬಾದ್ ಎಂಬ ನಗರ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇತ್ತು ಅಂತ ಕೇಳಿದ್ರೆ ಆವಾಗ ನಿಮ್ಮ ಉತ್ತರ ಸರಿಯಾಗಿರ್ಬೋದೇನೋ, ಮಹಾರಾಷ್ಟ್ರ ಅನ್ನೋದು. ಬಟ್ ಈಗ ನಾನು ಕೇಳಿರೋದು 1961 ಅನ್ನೋದು, ಸರಿನಾ? ಸೊ 1961 ಇದ್ದಾಗ ಏನಾಗುತ್ತೆ? ಅಗೇನ್ ಗುಜರಾತ್ ಆಗುತ್ತೆ. 62 ಗುಜರಾತಲ್ಲೇ, 64 ಗುಜರಾತಲ್ಲೇ, ಇವಾಗ ಮುಂದೆ 72 ಮೇ ಬಿ ಮುಂದೆ ಹೊಡಿಬಹುದೇನೋ ಗೊತ್ತಿಲ್ಲ. ಬಟ್ ಇವಾಗ 2025ವರೆಗೂ ಏನಿದೆ ಅಹಮದಾಬಾದ್ ಅನ್ನೋದು ಗುಜರಾತ್ ರಾಜ್ಯದಲ್ಲೇ ಕಂಡುಬರುತ್ತೆ ನಿಮಗೆ, ಸರಿನಾ? ಸೊ ಯಾವುದು? ಅಹಮದಾಬಾದ್ ಅನ್ನೋದು, ನಾಟ್ ಅಲಹಾಬಾದ್ ಅನ್ನೋದು. ಅಲಹಾಬಾದ್ ಅನ್ನೋದು ನಿಮಗೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದು? ಈ ಅಲಹಾಬಾದ್ ಅನ್ನೋದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅಹಮದಾಬಾದ್ ಅನ್ನೋದು ನಿಮಗೆ ಗುಜರಾತಲ್ಲಿ ಕಂಡುಬರುತ್ತೆ. ಓಕೆ, ಸೊ ಇವೆಲ್ಲ ಬಾದ್ಗಳು ನಿಮಗೆ ಹೆಂಗಂದ್ರೆ ಬಾದ್ ಮೇಲೆ ಬಿಡ್ತಾವೆ ತಲೆ ಒಂದೊಂದು ಸರಿ. ಸೊ ಹೈದರಾಬಾದು, ಸೊ ಇವೆಲ್ಲ ಓಕೆ ಕೆಲವೊಂದು ಬಾದ್ಗಳಿದ್ದಾವೆ. ಸೊ ತಲೆ ಎಲ್ಲ ಕೆಲವೊಂದು ಸರಿ ಭಾಳ ಬ್ಲ್ಯಾಂಕ್ ಮಾಡಿಬಿಡ್ತವೆ ಎಕ್ಸಾಮಲ್ಲಿ. ಸೊ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಆವಾಗಲೇ ಆನ್ಸರ್ ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ, ಹೇಳ್ಬಹುದಾ? ಸೊ ಏನಿದೆ? ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮಿಜೋರಾಂ ಆ್ಯಂಡ್ ನಾಗಾಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎಲ್ಲವೂ ಕೂಡ 7 ಸಿಸ್ಟರ್ ಸ್ಟೇಟ್ಸೇ ಇದ್ದಾವೆ ನೋಡಿ. ಓಕೆ, 7 ಸಿಸ್ಟರ್ ಸ್ಟೇಟ್ಸೇ ಇದ್ದಾವೆ. ಯಾವುದು 7 ಸಿಸ್ಟರ್ ಸ್ಟೇಟ್ಸು? ಈ 7 ಸಿಸ್ಟರ್ ಸ್ಟೇಟ್ಸ್ ಇದಾವಲ್ವಾ? ಸೊ ಈ 7 ಸಿಸ್ಟರ್ ಸ್ಟೇಟ್ಸಲ್ಲಿ ಯಾವುದು 7 ಸಿಸ್ಟರ್ ಸ್ಟೇಟ್ಸ್ ಅಲ್ಲ ಅಂತ ನಿಮ್ಗೆ ಕೇಳ್ಬೋದು. ಮೊದಲು ಅದನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವ್ದು ಬರುತ್ತೆ ನಿಮಗೆ ರಾಜ್ಯಗಳು ಅಂತ ಕೇಳಿದ್ರೆ 7 ಸಿಸ್ಟರ್ ಸ್ಟೇಟ್ಸಲ್ಲಿ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಫಸ್ಟ್ ಬರೋದು ನಿಮಗೆ ಅಸ್ಸಾಂ. ಓಕೆ, ಅಸ್ಸಾಂ ಆದ ನಂತರ ನಿಮಗೆ ಯಾವುದು ಬರುತ್ತೆ? ಇಲ್ಲಿ ಕೆಳಗಡೆ ಮೇಘಾಲಯ ಬರುತ್ತೆ, ಮೇಲೆ ಅರುಣಾಚಲ ಪ್ರದೇಶ ಬರುತ್ತೆ, ಕೆಳಗಡೆ ಇಲ್ಲಿ ನಾಗಾಲ್ಯಾಂಡ್ ಬರುತ್ತೆ, ನಾಗಾಲ್ಯಾಂಡ್ ಆದ ನಂತರ ಮಣಿಪುರ ಆದ ನಂತರ ಮಿಜೋರಾಂ ಕಂಡು ಬರುತ್ತೆ, ಈ ಮಿಜೋರಾಂ ಪಕ್ಕ ಇಲ್ಲಿ ತ್ರಿಪುರಾ ಕಂಡು ಬರುತ್ತೆ. 4 3 7 ಆಯ್ತಾ? 1 2 3 4 5 6 7. ಓಕೆ, 7 ಆಯಿತು. ಸೊ ಸಪ್ತ ಸಹೋದರಿ ರಾಜ್ಯಗಳು ಎಷ್ಟಿದಾವೆ ಅಂತ ನಿಮಗೆ ಕೇಳಿದ್ರೆ 7 ರಾಜ್ಯಗಳಿದ್ದಾವೆ, ಸರಿನಾ? ಸೊ ಇವಾಗ ಪ್ರಶ್ನೆ ಕೇಳ ನಿಮಗೆ, ಈಶಾನ್ಯ ರಾಜ್ಯಗಳು ಎಷ್ಟು ಕಂಡು ಬರ್ತವೆ ಸರ್? 7 ಸರ್ ಹೇಳಿದ್ರಾ? 1 ಮಾರ್ಕ್ಸ್ ಜೈ ಅಂತದೆ ಅಷ್ಟೇ. ಓಕೆ, ಸೊ 7 ಅಂತ ಹೇಳಂಗಿಲ್ಲ, 8 ಈಶಾನ್ಯ ರಾಜ್ಯಗಳು ಕಂಡು ಬರ್ತವೆ ಸರ್. ಓಕೆ, ಈಶಾನ್ಯ ರಾಜ್ಯಗಳು ಎಷ್ಟಿದ್ದಾವೆ ಅಂದರೆ 8 ಇದ್ದಾವೆ. ಯಾಕೆ ಸರ್ ಇವಾಗ ಇಷ್ಟು ಹೇಳಿದ್ರಿ? ಇವೇ 7 ಸಿಸ್ಟರ್ಸು ಅದೇ, ಈಶಾನ್ಯನೂ ಅದೇ, ಮತ್ತು ಸಿಕ್ಕಿಂ ಬೇಕಲ್ಲ ಸರ್? ಸಿಕ್ಕಿಮು. ಓಕೆ, ಸೊ ಈಶಾನ್ಯ ರಾಜ್ಯದಲ್ಲಿ ಸಿಕ್ಕಿಂ ಕೂಡ ಒಂದಿದೆ. ಇದನ್ನು ಯಾವುದು KSL ಎಕ್ಸಾಮಲ್ಲೇನೋ ಕೇಳಿದ ಅನಿಸುತ್ತೆ. ಮತ್ತು ರೀಸೆಂಟಾಗಿ ನಿಮ್ಮ CHS MTS ಅಲ್ಲಿ ಕೇಳಿದ ಅನಿಸುತ್ತೆ. ರೀಸೆಂಟಾಗಿ ಅಕ್ಟೋಬರಲ್ಲಿ ನಡೀತಲ್ವ, ಅಲ್ಲಿಯೂ ಕೂಡ ನಿಮಗೆ ಕೇಳಿದ್ದಾನೆ ಈ ಪ್ರಶ್ನೆನ. ಸಾಕಷ್ಟು ಕನ್ಫ್ಯೂಷನ್ ಆಗಿ ಈ ಕ್ವಶನ್ಗೆ ಏನಂತ ಆಗಿರ್ತೀರಾ ನೀವು? 7 ಅಂತಲೇ ಆಗಿರ್ತೀರಾ. ಯಾಕಂದರೆ 7 ಸಿಸ್ಟರ್ ಸ್ಟೇಟ್ಸು ಸಪ್ತ ಸಹೋದರಿ ರಾಜ್ಯಗಳು ಓದಿ ಅದೇ ಹೆಂಗೆ ಬೈಹಾಟ ಆಗಿಬಿಟ್ಟಿರುತ್ತೆ ಅದು, ಸರಿಯಾ? ಬಟ್ ಅಲ್ಲಿ 7 ಸಹೋದರಿಯ ಒಬ್ಬ ಅಣ್ಣ ಇದ್ದಾನೆ. ಅಣ್ಣ ಬಂದು ಯಾರು ಅಂದರೆ ಸಿಕ್ಕಿಂ ಅನ್ನೋ ರಾಜ್ಯ. ಓಕೆ, ಅಣ್ಣ ಅಂತ ಅನ್ಕೊಳ್ಳಿ, ತಮ್ಮ ಅಂತ ಅನ್ಕೊಳ್ಳಿ. ಓಕೆ, ಸೊ ಯಾರು? ಸಿಕ್ಕಿಂ ಅನ್ನೋ ರಾಜ್ಯ. ಆತನೂ ಕೂಡ ನಿಮಗೆ ಈಶಾನ್ಯ ರಾಜ್ಯಗಳಲ್ಲೇ ಕಂಡು ಬರ್ತಾನೆ, ಸರಿನಾ? ಸೊ ಹಾಗೆ ಈ 7 ರಾಜ್ಯಗಳ ಅಕ್ಕ ಯಾರು ಅಂತ ಹೇಳ್ಬೋದಾ? ಸರಿಯೇನು ಸರ್? ಪ್ರಶ್ನೆ ಕೇಳಿಲ್ಲ. ಮೀನ್ಸ್ ಅಕ್ಕ ಮೀನ್ಸ್ ದೊಡ್ಡವಳು, ಮೀನ್ಸ್ ಅತಿ ದೊಡ್ಡ ಪ್ರದೇಶ ಹೊಂದಿರೋರು ಯಾರು? ಯಾವೊಂದು ರಾಜ್ಯ ಅತಿ ದೊಡ್ಡದಾಗಿದೆ? ಯಾವುದು? ಅಸ್ಸಾಂ ರಾಜ್ಯ ದೊಡ್ಡದಾಗಿದೆ. ಮೀನ್ಸ್ ಅಕ್ಕ ಅಂತ ಕೇಳಿದ್ರೆ ಅಸ್ಸಾಮು, ಸಿಂಪಲ್. ಓಕೆ, ಸೊ ಸಿಂಪಲ್ ಆಗಿ ನೀವು ಹೇಳಬಹುದು. ಅತಿ ಚಿಕ್ಕದಾಗಿರೋದು ಯಾವುದು? ಸಿಕ್ಕಿಮು. ತಮ್ಮ ಚಿಕ್ಕದಾಗಿದ್ದಾನೆ ಆ್ಯಕ್ಚುಲಾಗಿ ಅವನು. ಓಕೆ, ಸೊ ಅಣ್ಣ ಅಂತ ಹೇಳ್ಬಾರ್ದು, ಇವನಿಗೆ ತಮ್ಮ ಅಂತಲೇ ಹೇಳಬೇಕು. ಸಿಕ್ಕಿಮು ಅತಿ ಚಿಕ್ಕದಾಗಿದ್ದಾನೆ. ಸೊ ಇಡೀ ದೇಶದಲ್ಲಿ ನಿಮಗೆ ಚಿಕ್ಕದಾಗಿರೋದು ಯಾವುದು ಅಂದರೆ ಗೋವಾ. ಬಟ್ ಗೋವಾನ ಹೊರತುಪಡಿಸಿ ಸೆಕೆಂಡ್ ಯಾವುದಾದ್ರೆ ನಿಮಗೆ ಇದೇ ಸಿಕ್ಕಿಂ ಬರ್ತಾನೆ. ಸೊ ಸಿಕ್ಕಿಂ ಇದು ತಮ್ಮ ಆಯಿತು. ಚಿಕ್ಕವಳಾಗಿರೋ ತಂಗಿ ಯಾರು ಅಂತ ಕೇಳಿದ್ರೆ ತ್ರಿಪುರಾ. ಓಕೆ, ಸೊ GST ಅಂತ ಹೇಳಿದೆ ಅಲ್ವಾ ನಿಮಗೆ, ಗೋವಾ, ಸಿಕ್ಕಿಂ ಮತ್ತು ತ್ರಿಪುರಾ ಅನ್ನೋದು. ಈಗ ಲಾಸ್ಟಲ್ಲಿ ನಿಮಗೆ ಅತಿ ಕಡಿಮೆ ಪ್ರದೇಶವಾರು ಹೊಂದಿರತಕ್ಕಂಥ ರಾಜ್ಯಗಳಿದ್ದಾವೆ ಅಂತ ಹೇಳಿದೆ ಅಲ್ವಾ? ಸೊ ಸರಿಯಾಗಿ ಬಂತಲ್ವಾ? ಸೊ ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ನೀವು ಕ್ವಶನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕ್ವಶನ್ ಪೇಪರ್ ತೆಗಿಯೋನು ಮಬ್ಬ ಅಲ್ಲ, ಅವನು ಕುಂತವನು. ಓಕೆ, ಸೊ ಇದೇ ರೀತಿ ನೀವು ಬುಕ್ಕಲ್ಲಿ ಓದಿರೋ ರೀತಿಯೇ ತೆಗಿಬೇಕು ಅಂತಲ್ಲ. ಒಂದು ಸ್ವಲ್ಪ ಏನಾದರೂ ಅವ್ನಿಗೋ ಹರ್ಟ್ ಮಾಡಿ ಅವ್ನು ನಿಮ್ಗೆ ಕೇಳಬೇಕು ಅಂತ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಯಾವನು ಕೂಡ ಪಾಸ್ ಕೂಡ ಆಗೋಕ್ಕಾಗಲ್ಲ ಸಮ್ ಟೈಮ್ ಹೇಳಿದ್ರೆ, ಸರಿನಾ? ರಿಯಲಾಗಿ ಯಾರು ನೀವು ಈ ಬರೀ ಕ್ವಶನ್ ಪೇಪರ್ನ ಅದಾದ ನಂತರ ಒನ್ ಲೈನ್ ಕ್ವಶನ್ನ ಯಾರು ಓದಿರ್ತೀರಲ್ವಾ, ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಳಿ. ಆ ರೀತಿಯ ಕ್ವಶನ್ ಪೇಪರ್ ಏನಾದರೂ ತೆಗೆಯೋಕ್ಕೆ ಕುಂತರು ಅಂದರೆ, ರೀಸೆಂಟಾಗಿ ನೀವು ಕೆಲವೊಂದು ಕ್ವಶನ್ ಪೇಪರ್ನ ನೋಡಿರ್ಬೋದು. ಎಷ್ಟು ಚಿಂದಿ ಆಗಿದಾವೆ ಕ್ವಶನ್ ಪೇಪರ್ ಅಂದರೆ, ಕ್ವಶನ್ ಪೇಪರ್ ಓದೋಕ್ಕೆ ತಿಳ್ಕೊಳ್ಳೋಕ್ಕೆ 1-2 ನಿಮಿಷ ಬೇಕು. ಸರಿಯಾ? ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಬೇರೆ ಬೇರೆ ರೀತಿ ನಿಮ್ಮದೇ ಕ್ವಶನ್ ರೀ. ಓಕೆ, ನೀವು ದಡ್ರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, ನೀವು ದಡ್ರಲ್ಲ. ಈ ರೀತಿಯ ಕ್ವಶನ್ ಕೇಳಬಹುದಾ? ಕೇಳಬಹುದು. ಯಾಕೆ ಕೇಳಬಾರ್ದು? ನೀವು ಯೋಚನೆ ಮಾಡಿರೋ ರೀತಿ ಅವ್ನು ಯೋಚನೆ ಮಾಡಬಾರ್ದಾ? ನಿಮ್ಮ ರೀತಿ ಡಿಫ್ರೆಂಟಾಗಿ ಅವ್ನು ಯೋಚನೆ ಮಾಡಬಾರ್ದಾ? ಮಾಡ್ಬೋದು. ನೀವು ಕೂಡ ಆ ರೀತಿ ಮಾಡ್ಬೋದಲ್ವಾ? ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಪ್ರತಿಯೊಂದು ಬೇರೆ ರೀತಿ ಡಿಫ್ರೆಂಟ್ ಆಗಿರೋ ಕ್ವಶನ್ನ ನೀವೇ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ 2 ಕ್ವಶನ್ ಸಿಗ್ತವೆ. ಒಂದು ಒರಿಜಿನಲ್ ಆಗಿರೋ ಕ್ವಶನ್, ಒಂದು ನೀವು ಕ್ರಿಯೇಟ್ ಮಾಡಿರೋ ಕ್ವಶನ್ನು. ಸೊ ನಿಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಇದು ಸರಿಯಾದ ಉತ್ತರ ಯಾವುದಾಗುತ್ತೆ? ಅತಿ ಕಡಿಮೆ ಜನಸಾಂದ್ರತೆ ಅರುಣಾಚಲ ಪ್ರದೇಶ
ಆಲ್ವೇಸ್, ಸರಿನಾ? ಸೊ ಈ ಸಪ್ತ ಸಹೋದರಿ ರಾಜ್ಯಗಳಲ್ಲಿ, ಓಕೆ, ಈ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಅತಿ ಹೆಚ್ಚು ಲಿಟ್ರಸಿ ಹೊಂದಿರತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂತಹ ಸಪ್ತ ಸಹೋದರಿ ರಾಜ್ಯ ಅಂತ ನಿಮಗೆ ಕೇಳಿದ್ರೆ ಈ ಮಿಜೋರಾಮ್ ಆಗುತ್ತೆ, ಸರಿನಾ? ಮಿಜೋರಾಮ್ ಅನ್ನೋದು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಸರ್ ಇಲ್ಲ ಸರ್, ಕೇರಳ ಅಂತ ಓದಿದ್ದೀನಿ ಸರ್. ನಾನು ಹೇಳ್ತಾ ಇರೋದು ಸರ್, ಇವಾಗ ಸಪ್ತ ಸಹೋದರಿ ರಾಜ್ಯಗಳಲ್ಲಿ, ನಾಟ್ ಆಲ್, ಎಲ್ಲ ರಾಜ್ಯಗಳಲ್ಲಿ ಹೇಳ್ತಾ ಇಲ್ಲ, ಇಡೀ ನಮ್ಮ ದೇಶದಲ್ಲಿ ಕೇಳ್ತಾ ಇಲ್ಲ. ದೇಶದಲ್ಲಿ ಕೇಳಿದ್ರೆ ಈ ಕೇರಳ ರೈಟ್ ಆಗಿರೋದು, ಬಟ್ ಇವಾಗ ನಾನು ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಮಾತ್ರ ಕೇಳಿದ್ರೆ ಈ ಮಿಜೋರಾಮ್ ಆಗುತ್ತೆ, ಸರಿನಾ? ಹಾಗೆ ಈ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಅತಿ ಕಡಿಮೆ ಈ ಸಾಕ್ಷರತೆ ಹೊಂದಿರತಕ್ಕಂತಹ ಒಂದು ರಾಜ್ಯ ಯಾವುದು? ಅತಿ ಹೆಚ್ಚು ಮಿಜೋರಾಮು. ಅತಿ ಕಡಿಮೆ ಯಾವ್ದು ಬರುತ್ತೆ ನಿಮಗೆ? ಈ ಅರುಣಾಚಲ ಪ್ರದೇಶ ಅತಿ ಕಡಿಮೆ ಬರುತ್ತೆ. ಸಾಲಿ ಕಲ್ತವ್ರು ಭಾಳ ಕಡಿಮೆ ಅದಾರ ಅಂತ ನೀವು ನೆನ್ಪಿಟ್ಕೋಬೋದು. ಸಾಕ್ಷರತೆ ಅನ್ನೋ ವರ್ಡ್ ನೆನ್ಪಿಟ್ಕೋಬೇಕಾ? ಬೇಡ, ಸಾಲಿ ಕಲ್ತವ್ರು ಕಡಿಮೆ ಅದಾರ ಅಷ್ಟೇ, ಸರಿಯಾ? ಸೊ ಇದು ಗೊತ್ತಿರಲಿ ನಿಮಗೆ. ಯಾಕೆ ಕಡಿಮೆ ಇದ್ದಾರೆ ಅರುಣಾಚಲ ಪ್ರದೇಶದಲ್ಲಿ, ಯಾಕೆ ಕಡಿಮೆ ಇದ್ದಾರೆ ಅಂತ ನೀವು ಸುಮ್ಮನೆ ಒಂದು ಬೇಸಿಕ್ಕಾಗಿ ಅದಕ್ಕೆ ಏನೊಂದು ಲಾಜಿಕ್ ಹುಡುಕ್ರಿ. ಯಾಕೆ ಕಡಿಮೆ ಇದ್ದಾರೆ? ಇವಾಗ ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಇಲ್ಲ, ಕೇರಳದಲ್ಲಿ ಯಾಕೆ ಕಡಿಮೆ ಇಲ್ಲ, ಯಾಕೆ ಅರುಣಾಚಲ ಪ್ರದೇಶದಲ್ಲೇ ಕಡಿಮೆ ಇದ್ದಾರೆ? ಬೇಕಲ್ವಾ ಆನ್ಸರು, ಸರಿನಾ? ಕೇರಳದಲ್ಲಿ, ಈ ಅರುಣಾಚಲ ಪ್ರದೇಶದಲ್ಲಿ ಯಾಕೆ ಕಡಿಮೆ ಇದ್ದಾರೆ, ಹಾಗೆ ಬಿಹಾರದಲ್ಲಿ ಯಾಕೆ ಕಡಿಮೆ ಇದ್ದಾರೆ ಸಾಕ್ಷರತೆ ಕಡಿಮೆ ಇದ್ದವರು? ಸೊ ಲಾಜಿಕ್ ಹುಡುಕಿದಾಗ ನಿಮಗೆ ಈ ಕ್ವಶನ್ನು ನಿಮಗೆ ಟಫ್ ಅನ್ಸೋದಿಲ್ಲ, ಎಕ್ಸಾಮಲ್ಲಿ ನಿಮಗೆ ಹೆಕ್ಟೆಕ್ ಅನ್ಸೋದಿಲ್ಲ, ಸರಿಯಾ? ಯಾಕೆ ಅಂದರೆ ಅಲ್ಲಿ ಹೆವಿ ಫಾರೆಸ್ಟ್ ಇದೆ ರೀ, ಓಕೆ, ಕಾಡಿದೆ. ಸೊ ಕಾಡಲ್ಲೆಲ್ಲ ಮಾಡ್ಕೊಂಡು ಕಾಡು ಮೇಡು ಎಲ್ಲ ಹತ್ಕೊಂಡು ಹೋಗಿ ಸ್ಕೂಲ್ ಕಲಿಯೋದು ದೊಡ್ಡ ವಜ್ಜದ. ಸುಮ್ಮನೆ ಕಾಡು ಒಳಗಿದ್ದೀವಿ, ಕಾಡು ಮನುಷ್ಯರು ನಾವೆಲ್ಲ ಅಂತ ಆರಾಮಾಗಿ ಇರ್ತೀವಿ ಅಂತ ಹೇಳ್ತಾರೆ ಇವರು ಅರುಣಾಚಲ ಪ್ರದೇಶದವರು, ಸರಿನಾ? ಸೊ ಇವ್ರದ್ದು ಕಾನ್ಸೆಪ್ಟ್ ಅದು, ಕಾಡಿದೆ ಸೊ ಕಲಿಯೋಕ್ಕಾಗಲ್ಲ. ಸೊ ಬೇಸಿಕ್ ಅದು ಲಾಜಿಕ್ ಅದೇ ನಿಮಗೆ ಬರುತ್ತೆ ಫೈನಲ್ ಆಗಿ. ಆ್ಯಂಡ್ ದೆನ್ ಇನ್ನೊಂದು ಏನೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅಷ್ಟಲ್ಲಿ ಪ್ರೊವೈಡ್ ಮಾಡಿಲ್ಲ ಈ ಗೌರ್ಮೆಂಟ್ ಏನಿದೆ ಅಲ್ವಾ, ರೈದರ್ ಇದು, ಇದನ್ನು ತೊಗೊಳ್ಳಿ, ಈ ಪಾರ್ಟಿ ಆದರೂ ತೊಗೊಳ್ಳಿ, ಯಾವುದೇ ಪಾರ್ಟಿ ಬಂದಿರಲಿ ನಿಮಗೆ. ಸೊ ಅಲ್ಲಿ ಬೇಸಿಕ್ ಸ್ಟ್ರಕ್ಚರು, ಫಂಡಮೆಂಟಲ್ ಸ್ಟ್ರಕ್ಚರ್ ಎಲ್ಲವೂ ಕೂಡ ಅಲ್ಲಿ ಪ್ರೊವೈಡ್ ಮಾಡಿಲ್ಲ ಅವರು, ಸರಿನಾ? ಸೊ ಅದಕ್ಕೆ ಅಲ್ಲಿ ಲಿಟ್ರಸಿ ಕಡಿಮೆ ಇದೆ, ಸಾಕ್ಷರತೆ ಏನಾಗಿದೆ ಕಡಿಮೆ ಇದೆ. ಸೊ ಹಾಗೆ ಈ ಬಿಹಾರದಲ್ಲಿ ಯಾಕೆ ಕಡಿಮೆ ಇದೆ ಸರ್? ಇಲ್ಲೇನು ಕಾಡಿದೆಯಾ? ಇಲ್ಲ ಅಲ್ಲ, ಬಿಸಿಲು ಬಿದ್ದು ಸಾಯ್ತಿರ್ತಾರೆ ಅಲ್ಲಿ ಯಾಕೆ ಕಡಿಮೆ ಇದೆ ಲಿಟ್ರಸಿ? ಸರಿ, ಇವಾಗ ಮನೆಯಲ್ಲಿ, ಇವಾಗ ನಮ್ಮ ಕರ್ನಾಟಕದಲ್ಲಿ ಸುಮ್ಮನೆ ಒಂದು ಬೇಸಿಗೆ ತೊಗೊಳ್ಳಿ, ಒಬ್ಬ ಅಪ್ಪ ಅಮ್ಮ ಅಂದರೆ ಒಂದು ಜೋಡಿ ಇದೆ, ಒಂದು ಪೇರ್ ಇದೆ, ಒಬ್ಬ ಪೇರೆಂಟ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಮಕ್ಕಳು ಎಷ್ಟಿರ್ತಾರೆ? ಒಂದು 2 ಅಥವಾ 3 ಮಕ್ಕಳು ಇರ್ತಾರೆ ಮ್ಯಾಕ್ಸಿಮಮ್. ಇದು ಓಕೆ, ಮ್ಯಾಕ್ಸಿಮಮ್. ಸಮ್ ಆಫ್ ಅದರ್ ಕಡೆ ಹೆಂಗೆ ಅಂದರೆ 4 ಮತ್ತು 5 ಮಕ್ಕಳು ಕೂಡ ಇರಬಹುದೇನೋ. ಇದು ಹಳ್ಳಿ ಕಡೆ ಅಂತ ಬರುತ್ತೆ, ಇದು 4-5 ಅಂದರೆ. ಸಿಟಿನಲ್ಲಿ ಯಾರು ಕೂಡ 4-5 ಮಕ್ಕಳನ್ನು ಅವರಿಗೆ ಸಾಕೋಕ್ಕೆ ಟೈಮ್ ಇರಲ್ಲ, ಓಕೆ. 2-3 ಮಕ್ಕಳಿಗೆ ಸಾಕೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ, 4-5 ಮಕ್ಕಳು ಅಂತೂ ಇರೋದೇ ಇಲ್ಲ. ಸೊ ಬೇಸಿಕ್ ಎಷ್ಟು ಅಂದರೆ ನಿಮಗೆ 2-3 ಎವರೇಜ್ ಅಂತ ತಗೊಳ್ಳಿ ನಮ್ಮ ಕರ್ನಾಟಕದಲ್ಲಿ. ಸೊ 2-3 ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಕಷ್ಟ ಅಲ್ಲ, ಓಕೆ. ನಮ್ಮ ಕರ್ನಾಟಕದ ಮೆಂಟಾಲಿಟಿ ಹೇಳೋದಾದ್ರೆ ನಿಮಗೆ, ಓಕೆ. ಸೊ ನಮ್ಮ ಕರ್ನಾಟಕದ ಅಂತಲ್ಲ, ಆಲ್ ಓವರ್ ನಿಮಗೆ ಎಲ್ಲೂ ಕೂಡ ಹೇಳೋದಾದ್ರೆ 2-3 ಮಕ್ಕಳಿಗೆ ನಿಮಗೆ ಶಿಕ್ಷಣ ಕೊಡಿಸೋದು ಕಷ್ಟ ಆಗಲ್ಲ. ಬಟ್ ಬಿಹಾರದಲ್ಲಿ ಏನಿದೆ, ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೂ 5-7 ಮಕ್ಕಳಿದಾವೆ ಅವರಿಗೆ, ಓಕೆ. ಮೀನ್ಸ್ ಅದಕ್ಕೆ ಅಲ್ಲಿ ಜನಸಾಂದ್ರತೆ ಜಾಸ್ತಿ ಇದೆ. ಸೊ 5-7 ಮಕ್ಕಳಿದ್ದಾಗ ಅವ್ರು ದುಡಿಯೋದೇ ಅಲ್ಲಿ, ಅದಾದ ನಂತರ ಅವರಿಗೆ ಕಲಿಸೋದೇ ಅಲ್ಲಿ, ಊಟ ಮಾಡಿಸೋದೇ ಅಲ್ಲಿ, ತಿನ್ನಿಸೋದೇ ಅಲ್ಲಿ, ಬೆಳೆಸೋದೇ ಅಲ್ಲಿ, ದೊಡ್ಡವ್ರು ಮಾಡೋದೇ ಅಲ್ಲಿ, ಸರಿನಾ? ಸೊ ಅದಕ್ಕೆ ಅಲ್ಲಿ ಲಿಟ್ರಸಿ ರೇಟ್ ಕೂಡ ಕಡಿಮೆ ಆಗಿದೆ. ಸೊ ಲಿಟ್ರಸಿ ರೇಟ್ ಕಡಿಮೆ ಇದ್ದಾಗಲೇ ಅವರಿಗೆ ಒಂದು ಬುದ್ಧಿವಂತಿಕೆ ಇಲ್ಲ, ಓಕೆ. ಅವ್ರಿಗೊಂದು ಲಿಟ್ರಸಿ ಕಡಿಮೆ ಇಲ್ಲ, ಲಿಟ್ರಸಿ ಕಡಿಮೆ ಇದೆ, ಬುದ್ಧಿವಂತಿಕೆ ಅವ್ರಿಗೆ ಜಾಸ್ತಿ ಇಲ್ಲ, ಬುದ್ಧಿ ಅವ್ರು ಉಪಯೋಗ ಮಾಡ್ತಿಲ್ಲ, ಅದಕ್ಕೆ ಅವರು ಜಾಸ್ತಿ ಮಕ್ಕಳನ್ನ ಮಾಡ್ಕೋತಿದ್ದಾರೆ, ಅವ್ರ ಜನಸಾಂದ್ರತೆ ಜಾಸ್ತಿ ಆಗ್ತಿದೆ, ಸರಿನಾ? ಸೊ ಅದು ಒಂದಂತ ಹೇಳ್ಬೋದು. ಇದಕ್ಕೆ ಅದನ್ನಾದರೂ ಲಿಂಕ್ ಮಾಡ್ಬೋದು, ಅದಕ್ಕೆ ಇದನ್ನಾದರೂ ಲಿಂಕ್ ಮಾಡ್ಬೋದು, ಸರಿನಾ? ಎರಡೂ ಲಿಂಕ್ ಮಾಡ್ಕೊಂಡು ನೀವು ಓದ್ಬೋದು. ಒಟ್ಟಿನಲ್ಲಿ ಲಾಜಿಕ್ ಇರಬೇಕು ಮಾತ್ರ, ಓಕೆ. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನದಿಯನ್ನು ಕರ್ನಾಟಕದ ಜೀವನದಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವೊಂದು ನದಿಯನ್ನು ಕರ್ನಾಟಕದ ಜೀವನದಿ ಎಂದು ಕರೆಯಲಾಗ್ತದೆ? ಕಾವೇರಿ, ಕೃಷ್ಣ, ತುಂಗಭದ್ರಾ ಮತ್ತು ಶರಾವತಿ. ಇದಕ್ಕೆ ಫ್ರಮ್ ಬುಕ್ಸ್ ಹೇಳೋದಾದರೆ ಕಾವೇರಿ ನದಿಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ ಕರ್ನಾಟಕದ ಜೀವನದಿ ಎಂದು ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ, ಓಕೆ, ಈ ಕಾವೇರಿ ನದಿಯನ್ನು ಕರಿತೀವಿ, ಸರಿನಾ? ಬಟ್ ಏನಾದರೂ ರಿಯಲ್ ಆಗಿ ಈ ಕಾವೇರಿ ನದಿಯನ್ನು ಕೊಟ್ಟಿರಲಿಲ್ಲ ಅಂದರೆ ಯಾವ್ದು ಹಾಕಬೇಕಾಗುತ್ತೆ? ಕೃಷ್ಣನೇ ಹಾಕಬೇಕಾಗುತ್ತೆ ರೀ, ಓಕೆ. ಇವಾಗ ನಾನು ಏನಾದರೂ CM ಆದರೆ, ನಾನೇನಾದರೂ PM ಆದರೆ, ಈ ಕರ್ನಾಟಕದನ್ನು ಕಾವೇರಿ, ಓಕೆ, ಈ ನಮ್ಮ ಕರ್ನಾಟಕದ ಜೀವನದಿ ಎಂದು ನಾವು ಕಾವೇರಿನ ಮಾತ್ರ ಕರೆಯಲ್ಲ. ಯಾಕೆ ಒಂದೇ ನದಿಯನ್ನು ಕೊಡಬೇಕು? ಒಂದೇ ನದಿಗೆ ಯಾಕೆ ಕ್ರೆಡಿಟ್ ಕೊಡಬೇಕು? ಇವಾಗ ಕಾವೇರಿ ನದಿ ಏನಾದರೂ ಇಶ್ಯೂ ಆದರೆ, ಓಕೆ, ಎಲ್ಲರೂ ಕೂಡ ಮೇಕೆದಾಟು ಏನಾದರೂ ಆದರೆ ಎಲ್ಲ ಸ್ಟಾರ್ಗಳು ಹೋಗಿ ನಿಂತ್ಕೋತಾರೆ, ಎಲ್ಲ ಯಾರು ಇವರು MLA MP ಗಳು ಎಲ್ಲ ಹೋಗಲ್ಲಿ ನಿಂತ್ಕೊತಾರೆ. ಮಹದಾಯಿಗೆ ಬಂದು ಒಬ್ಬರಾದ್ರೂ ನಿಂತರ? ನಾಟ್ ಮಹದಾಯಿ ಹೇಳ್ತಾ ಇದ್ದೀನಿ ನಾನು, ಕಳಸಾ ಬಂಡೂರಿಗೆ, ಓಕೆ. ಯಾರಾದರೂ ಬಂದು ನಿಲ್ಲಲ್ಲ, ಓಕೆ. ಈ ತುಂಗಭದ್ರಾದ ರಿಲೇಟೆಡ್ ಏನಾದರೂ ಇಶ್ಯೂ ಆದರೆ ಬಂದು ನಿಲ್ತಾರ? ಯಾವನು ಕೂಡ ಬಂದು ನಿಲ್ಲಲ್ಲ, ಓಕೆ. ಸೊ ಇಡೀ ನಮ್ಮ ಕರ್ನಾಟಕ ನಡೀತಾ ಇರೋದೇ ಮೇ ಬಿ ಹೇಳಬೇಕಂದ್ರೆ ಈ ನಮ್ಮ ಕರಾವಳಿ ಭಾಗ ಹಾಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದನೇ ನಡೀತಾ ಇದೆ. ಈ ಸ್ಟಾರ್ಗಳಾಗಿರಲಿ, ವಾಟ್ ಎವರ್ ಆಗಿರಲಿ ಅವರು, ಓಕೆ, ಈ MLA MP ಸೊ ಎಲ್ಲಿಂದ ಇದ್ದಾರೆ? ನಮ್ಮ ಉತ್ತರ ಕರ್ನಾಟಕದಿಂದ ಇದ್ದಾರೆ. ಬಟ್ ಯಾವನು ಕೂಡ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಮಹದಾಯಿಗೆ ಯಾವನಾದರೂ ಸಪೋರ್ಟ್ ಮಾಡ್ತಾ ಇದ್ದಾನಾ? ಓಕೆ. ಸೊ ಪಾಂಚಾಲ್ ಸಮಿತಿ ನೇಮಕ ಆಯಿತು. ಸೊ ಅದು ಕೂಡ ಏನು ಅಂದರೆ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಏನು ಇದು ಕೊಡಲಿಲ್ಲ, ಫೇವರ್ ಮಾಡಲಿಲ್ಲ, ಸರಿನಾ? ಬಟ್ ಇದಕ್ಕೆ ಯಾವುದಾದ್ರೂ ಒಂದು ಆಯೋಗ ಇದೆಯಾ? ರೀಸೆಂಟಾಗಿ ಪ್ರವಾಹ ಅನ್ನೋ ಒಂದು ಆಯೋಗ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಓಕೆ. ಯಾವುದು? ಪ್ರವಾಹ ಅಂತ.
ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ಆವೇಶದಿಂದ ಹೇಳ್ತಾ ಇಲ್ಲ, ಜಸ್ಟ್ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಹಾಗೆ ನಿಮಗೆ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ. ಯಾವುದು ಈ ಒಂದು ಮಹದಾಯಿ ನದಿ ರಿಲೇಟೆಡು ನಿಮಗೆ ಯಾವ ಒಂದು ಆಯೋಗ ಬರ್ತಾ ಇದೆ ಅಂತ ಕೇಳಿದ್ರೆ ಈ ಪ್ರವಾಹ ಎನ್ನುವ ಒಂದು ಆಯೋಗ ಬರ್ತಾ ಇದೆ. ಓಕೆ, ಯಾವುದು ಪ್ರವಾಹ ಅನ್ನೋದು. ಓಕೆ, ಪ್ರವಾಹ ಅನ್ನೋದು ನೆನ್ಪಿಟ್ಕೊಳ್ಳಿ. ನಿಮಗೆ ಕಾವೇರಿದೆಲ್ಲ ಗೊತ್ತಿರುತ್ತೆ, ಬಟ್ ಅದು ಕಾವೇರಿದು ಏನು ಬೇಕಾಗಿಲ್ಲ. ಕಾವೇರಿ ನದಿ ಪ್ರಾಧಿಕಾರ ಅಂತ ಬರುತ್ತೆ, ಅದು ಆಯೋಗ ಅಲ್ಲ. ಅದು ಆಲ್ರೆಡಿ ರೀಸೆಂಟಾಗಿ 2010 ಅದಕ್ಕಿಂತ ಹಿಂದೆನೇ ಸ್ಟಾರ್ಟ್ ಆಗಿದೆ ಅದು. ಬಟ್ ಇಲ್ಲಿ ಏನು ಅಂದರೆ ನಾನು ಹೇಳ್ತಾ ಇರೋದು ಮಹದಾಯಿ ನದಿಯ ಆಯೋಗ ಹೇಳ್ತಾ ಇದ್ದೀನಿ. ಓಕೆ, ಇದು ಯಾವುದು ಅಂದರೆ ಪ್ರವಾಹ ಅನ್ನೋ ಒಂದು ಆಯೋಗ ಕಂಡು ಬರುತ್ತೆ. ಸೊ ಇದು ಯಾವ ಒಂದು ನದಿಗೆ ರಿಲೇಟೆಡ್ ಇದೆ ಅಂದರೆ ಮಹದಾಯಿ ನದಿ ರಿಲೇಟೆಡ್ ಇದೆ. ಅಥವಾ ನೀವು ಕಳಸಾ ಬಂಡೂರಿ ನದಿಗೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕಳಸಾ ಮತ್ತು ಬಂಡೂರಿ ಅನ್ನುವ ಎರಡು ನಾಲೆಗಳಿಂದ, ಕಳಸಾ ಆ್ಯಂಡ್ ಬಂಡೂರಿ ಅನ್ನುವ ಎರಡು ನಾಲೆಗಳಿಂದ ಅಥವಾ ಎರಡು ಚಿಕ್ಕ ನದಿಗಳಿಂದ ಹೋಗಿ ಎರಡೂ ನದಿಗಳನ್ನು ಎಲ್ಲಿಗೆ ಸೇರಿಸಬೇಕು, ಎಲ್ಲಿಗೆ ಲಿಂಕ್ ಮಾಡಬೇಕು ಅಂತಿದೆ ಅಂದರೆ ಮಲಪ್ರಭಾ ನದಿಗೆ ಲಿಂಕ್ ಮಾಡಿ 4 ರಾಜ್ಯಗಳಿಗೆ, 4 ಜಿಲ್ಲೆಗಳಿಗೆ, ಮೀನ್ಸ್ ನಮ್ಮ ಈ ಬೆಳಗಾವಿ ಮತ್ತು ಈ ನಮ್ಮ ಬಾಗಲಕೋಟು ಹಾಗೆ ಧಾರವಾಡ ಹಾಗೆ ಈ ಕೆಳಗಡೆ ಈ ಉತ್ತರ ಕನ್ನಡದ ಏನು ಸ್ವಲ್ಪ ಭಾಗ ಇದೆ ಅಲ್ವಾ, ಬಾರ್ಡರ್ ಭಾಗ, ಸೊ ಅಲ್ಲಿಯೂ ಕೂಡ ನೀರನ್ನು ಪ್ರೊವೈಡ್ ಮಾಡಬೇಕು ಅನ್ನೋ ಸ್ಕೀಮ್ ಇದೆ. ಇದು ಯಾವುದು ಈ ಮಹದಾಯಿ ನದಿ ನೀರಿಂದ ಈ ಕಳಸಾ ಬಂಡೂರಿ ಯೋಜನೆ ಇದೆ ಅಲ್ವಾ, ಈ 4 ಒಂದು ಜಿಲ್ಲೆಗಳಿಗೆ ಈ ನೀರನ್ನು ಪ್ರೊವೈಡ್ ಮಾಡಬೇಕು ಅಂತ ಸ್ವಲ್ಪ ಯೋಜನೆ ಮಾಡಿದ್ದಾರೆ. ಮೀನ್ಸ್ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಹಾಗೂ ಕೆಲವು ತಾಲೂಕುಗಳಿಗೆ ನೀರನ್ನು ಪ್ರೊವೈಡ್ ಮಾಡೋದು. ಅದಕ್ಕೆ ಕುಡಿಯುವ ನೀರಿಗೆ, ಸರಿನಾ, ಸೊ ಕುಡಿಯುವ ನೀರಿಗೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಯಾವುದು ಮಹದಾಯಿ ನದಿ ಅಂತ. ಈ ಮಹದಾಯಿ ನದಿಯನ್ನು ಗೋವಾದಲ್ಲಿ ಏನಂತ ಕರೀತಾನೆ ಅಂತ ಕೇಳ್ತಾನೆ ನಿಮಗೆ, ಮಾಂಡೋವಿ ನದಿ ಅಂತ ಕರೀತಾರೆ. ಓಕೆ, ಯಾವುದು ಮಾಂಡೋವಿ ನದಿ ಅಂತ ಕರೀತಾರೆ. ಸೊ ಈ ಮಹದಾಯಿ ನದಿ ಅಥವಾ ಈ ಮಾಂಡೋವಿ ನದಿಗೆ ಯಾವ ಜಲಪಾತಗಳು ಕ್ರಿಯೇಟ್ ಆಗಿದ್ದಾವೆ ಅಂತ ನಿಮಗೆ ಕೇಳಬಹುದು. ಓಕೆ, ಯಾವ ಒಂದು ಜಲಪಾತಗಳು ಕ್ರಿಯೇಟ್ ಆಗಿದ್ದಾವೆ ಅಂದರೆ ನಿಮಗೆ ಈ ವಜ್ರಪೋಹ ಅನ್ನುವ ಒಂದು ಜಲಪಾತ ಕಂಡುಬರುತ್ತೆ. ಈ ವಜ್ರಪೋಹ ಅನ್ನುವ ಜಲಪಾತ ನಿಮಗೆ ಈ ನಮ್ಮ ಕರ್ನಾಟಕ ಮತ್ತು ಈ ಗೋವಾ ಬಾರ್ಡ್ರಲ್ಲಿ ನಿಮ್ಗೆ ಕಂಡುಬರುತ್ತೆ. ಸೊ ಆ ವಜ್ರಪೋಹ ಜಲಪಾತ ಅನ್ನೋದು ಇದೇ ಮಹದಾಯಿ ನದಿಗೆ ಅಥವಾ ಇದೇ ಮಾಂಡೋವಿ ನದಿಗೆ ನಿಮಗೆ ಕಂಡುಬರುತ್ತೆ. ಹಾಗೆ ಈ ಗೋವಾದ ರಾಜಧಾನಿ ಪಣಜಿ ಇದೆ ಅಲ್ವಾ, ಈ ಗೋವಾದ ರಾಜಧಾನಿ ಪಣಜಿ, ಈ ಪಣಜಿ ಅನ್ನುವ ಊರು ಕೂಡ ನಿಮಗೆ ಯಾವೊಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಯಾವುದು ಮಾಂಡೋವಿ ಅಥವಾ ಈ ಮಹದಾಯಿ ನದಿ ತೀರದಲ್ಲಿ ಕಂಡುಬರುತ್ತೆ. ಯಾವುದು ಈ ಪಣಜಿ ಅನ್ನೋದು. ಹಾಗೆ ಗೋವಾ ರಾಜ್ಯದ ಜೀವನದಿ ಯಾವುದು, ಇದೇ ಮಹದಾಯಿ ನದಿ ನಿಮಗೆ. ಓಕೆ, ಗೋವಾ ರಾಜ್ಯದ ಜೀವನದಿಯಾಗಿದೆ ಈ ಮಹದಾಯಿ ನದಿ ಅನ್ನೋದು, ಸರಿನಾ. ಬಟ್ ಅವರು ಕುಡಿಯೋಕ್ಕೆ ಯೂಸ್ ಮಾಡ್ತಾ ಇದ್ದಾರಾ, ಬೇರೆದಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಆ್ಯಕ್ಚುಲಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಯಾಕೆ ಅಂದರೆ ಅವ್ರದ್ದು ರಾಜ್ಯನೇ ಬದುಕ್ತಾ ಇರೋದು ಟೂರಿಸಮ್ ಮೇಲೆ. ಸೊ ಅದಕ್ಕೆ ಅವರು ಏನು ಮಾಡ್ತಿದ್ದಾರೆ, ಕುಡಿಯೋಕೆ ಏನು ಬೇಕಾಗಿಲ್ಲ ಅವ್ರಿಗೆ ಕುಡಿಯೋಕೆ ಸಾಕಷ್ಟು ನೀರಿದೆ. ಬಟ್ ಆದರೂ ಕೂಡ ಇದನ್ನು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೆ ವಾಟರ್ ಇದ್ರೇನೋ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಅವರಿಗೆ ಫೇವರಲ್ಲಿ ಆರ್ಡ್ರನ್ನ ಕೊಟ್ಟಿದೆ. ಸರಿಯಾ, ಇದು ಕೂಡ ನಿಮಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಬಟ್ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಯಾವ್ದು ಹೊಂದಿದೆ ಅಂತ ನಿಮಗೆ ಕೇಳಿದ್ರೆ ಕೃಷ್ಣಾ ನದಿ ಹೊಂದಿದೆ ರೀ. ಅತಿ ಹೆಚ್ಚು ಜಲಾನಯನ ಪ್ರದೇಶ ನಿಮಗೆ ಹೊಂದಿರೋದು ಕೃಷ್ಣಾ ನದಿ, ನಾಟ್ ಕಾವೇರಿ ನದಿ. ಕಾವೇರಿ ನದಿ ಅಲ್ಲ, ನಿಮಗೆ ಕಾವೇರಿ ನದಿ ಸೆಕೆಂಡ್ ಬರುತ್ತೆ ನಿಮಗೆ. ಬಟ್ ನಿಮಗೆ ಫಸ್ಟ್ ಬರೋದು ಯಾವುದಂದ್ರೆ ಕೃಷ್ಣಾ ನದಿ ಕಂಡು ಬರುತ್ತೆ. ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹರಿಯೋ ಉದ್ದ ಎಷ್ಟು ಅಂದರೆ 480 ಕಿಲೋಮೀಟ್ರು. ಸರ್ ಅದು ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ಹೌದು ಸರ್, ಮಹಾರಾಷ್ಟ್ರದಲ್ಲಿ ಹುಟ್ಟಬಹುದು, ಮತ್ತು ಹರಿಯೋದು ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತೆ ತಾನೆ, ಸರಿನಾ. ಸೊ ನಮ್ಮ ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಹರಿಯುತ್ತದೆ. ಬಟ್ ಈ ಕಾವೇರಿ ನದಿ ಎಷ್ಟು ಹರಿಯುತ್ತದೆ, ಟೋಟಲಿ 380 ಕಿಲೋಮೀಟರ್ ಮಾತ್ರ ಹರಿಯುತ್ತದೆ. +2 or +3 ಇರ್ಬೋದು, +2 or -2. ಓಕೆ, ಸೊ ಇಷ್ಟೇ ಇರ್ಬೋದು. ಬಟ್ ಎಕ್ಸಾಕ್ಟ್ ನಿಮಗೆ ಏನು ಅಂದರೆ 380 ಅಂತ ಹೇಳ್ಬೋದು ನಾವು. ಓಕೆ, ಸೊ ಇಷ್ಟೇ ಹರಿಯುತ್ತದೆ. ಇವನ್ 100 ಕಿಲೋಮೀಟರ್ ಏನು ಅಂದರೆ ನಮ್ಮ ಕರ್ನಾಟಕದ ಈ ಕೃಷ್ಣಾ ನದಿಗಿಂತ ಕಡಿಮೆನೇ ಹರಿಯುತ್ತದೆ ಯಾವುದು, ಈ ಕಾವೇರಿ ನದಿ ಅನ್ನೋದು. ಓಕೆ, ಕಾವೇರಿ ನದಿಗೆ ದ್ವೇಷ ಇಲ್ಲ, ಬಟ್ ಅದಕ್ಕೆ ಸಪೋರ್ಟ್ ಮಾಡೋರು ಎಲ್ಲರೂ ಏನಿದಾರಲ್ವಾ, ಅದನ್ನು ಸಪೋರ್ಟ್ ಮಾಡೋರು ಈ ನಮ್ಮ ಕೃಷ್ಣಾ ನದಿಗೂ ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ಈ ಕೃಷ್ಣಾ ನದಿಗೆ ಸಪೋರ್ಟ್ ಮಾಡಿದ್ರೆ ಈ ನಮ್ಮ ಏನು ಕಿತ್ತೂರು ಕರ್ನಾಟಕ ಭಾಗ ಇದೆ ಅಲ್ವಾ, ಇಲ್ಲಿಯೇ ಜನ ಇದ್ರೇನೋ ಚೆನ್ನಾಗಿ ಉಸಿರಾಡ್ತಾರೆ, ಚೆನ್ನಾಗಿ ಅವರಿದ್ರೆ ಬೆಳೆ ಬೆಳೀತಾರೆ. ಸೊ ಇವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ತುಂಗಭದ್ರಾ ನದಿಗೆ ಕೂಡ ಇದ್ರೇನೋ ಸಪೋರ್ಟ್ ಮಾಡಬೇಕು. ಅದೇ ಕಾವೇರಿ ನದಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಸೋ ಕಾಲ್ಡ್ ಸಪೋರ್ಟರ್ಸ್ ಇದ್ದಾರಲ್ವಾ, ಸೋ ಕಾಲ್ಡ್ ಸೋಷಿಯಲ್ ರಿಫಾರ್ಮರ್ಸ್ ಆ ರೀತಿ ಎಲ್ಲ ಹೇಳ್ಕೊತಿದ್ದಾರಲ್ವಾ. ಸೊ ಅವರೆಲ್ಲ ಏನಂದರೆ ಈ ತುಂಗಭದ್ರಾ ನದಿಯು ಕೂಡ ಸಪೋರ್ಟ್ ಮಾಡಬೇಕು. ಅವಾಗ ಆಂಧ್ರ ಪ್ರದೇಶಕ್ಕೆ ಕಡಿಮೆ ನೀರನ್ನ ಬಿಟ್ಟು ನಮ್ಮ ಈ ಯಾವುದು ಕಲ್ಯಾಣ ಕರ್ನಾಟಕದ ಭಾಗ, ಈ ನಮ್ಮ ಬಳ್ಳಾರಿ ಹಾಗೆ ವಿಜಯನಗರ ಹಾಗೆ ಈ ನಮ್ಮ ಕೊಪ್ಪಳ, ಸೊ ಈ ಭಾಗದಲ್ಲೆಲ್ಲ ಕೂಡ ಜನರು ಫುಲ್ ಖುಷಿಯಾಗಿರ್ತಾರೆ. ಸೊ ಇದು ಹೆಲ್ಪ್ ಆಗುತ್ತೆ. ಮಹದಾಯಿ ನದಿಗೆ ಸಪೋರ್ಟ್ ಮಾಡಬೇಕು, ಕಳಸಾ ಬಂಡೂರಿ. ಸೊ ಅಗೇನ್ ನಿಮಗೆ ಈ ಕೆಲವೊಂದು ನಮ್ಮ ಯಾವುದು ಧಾರವಾಡ ಆ ಸುತ್ತಲಿನ ಪ್ರದೇಶಕ್ಕೆ ಕೂಡ ನೀರು ಒದಗಿಸ್ತದೆ. ಸೊ ಇವು ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಜಸ್ಟ್ ಹೇಗೆ ಅಂದರೆ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದು. ಓಕೆ, ಆ ರೀತಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಓಕೆ, ಸೊ ಯಾವನೂ ಕೂಡ ಇದ್ರೇನೋ ರಿಯಲ್ ಆಗಿ ಸಪೋರ್ಟ್ ಮಾಡೋನು ಇಲ್ಲ. ವಾಟಾಳ್ ನಾಗರಾಜ್ ಅವರು ಒಬ್ಬರೇ ಏನೋ ಇರಬೇಕು ಅನಿಸುತ್ತೆ, ಎಲ್ಲ ಕಡೆನೂ ಬಂದು ನಿಲ್ತಾರೆ ಅವರು, ಸರಿನಾ. ಸೊ ಅವ್ರಿಗೆ ನನಗೇನು ಅವ್ರು ಒಳ್ಳೆಯವರಂತ ಇಲ್ಲ, ಕೆಟ್ಟವ್ರಂತ ಕೂಡ ಅಲ್ಲ, ಜಸ್ಟ್ ಹೇಳಿದೆ ನಾನು. ಓಕೆ, ಸೊ ಎಲ್ಲವೂ ಕೂಡ ನಿಮ್ಗೆ ಅರಿವಿರಬೇಕು. ಯಾಕಂದರೆ ಮುಂದೆ ಒಬ್ಬರು ನೀವು ದೇಶವನ್ನು ಕಾಯೋರಾಗಿರಲಿ ಅಥವಾ ಇದ್ರೇನೋ ಸಿವಿಲ್ ಸರ್ವಿಸ್ಗೆ ಬೇರೆ ವರ್ಕ್ ಮಾಡ್ತಾ ಇರಲಿ ನೀವು, ಸೊ ಎಲ್ಲವೂ ಕೂಡ ಗೊತ್ತಿದ್ರೆ ಮುಂದೆ ಏನಾದರೂ, ಇವಾಗ ನಮ್ಮ ಪೀಳಿಗೆ ಅಂದರೂ ಚೆನ್ನಾಗಿಲ್ಲ ಸೋಷಿಯಲ್ ಸಿಸ್ಟಮ್. ಓಕೆ, ಸೊ ಸಮಾಜದ ಸಿಸ್ಟಮ್ ಇಲ್ಲ. ಮುಂದೆ ನಿಮ್ಮ ಪೀಳಿಗೆ, ನಿಮ್ಮ ಮುಂದಿನ ಪೀಳಿಗೆ ಆದರೂ ಚೆನ್ನಾಗಿರ್ಬೋದಲ್ವಾ. ಸೊ ಅದಕ್ಕೆ ಥಿಂಕಿಂಗ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ, ಹಾಗೆ
ಚೆನ್ನಾಗಿರಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ರಾಜ್ಯವು ಭಾರತದ ಖನಿಜ ಹೃದಯ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಖನಿಜ ಹೃದಯ ಅಂತ ಯಾವುದನ್ನು ಕರೀತೀವಿ ನಾವು ಅಂದರೆ ಮೀನ್ಸಲ್ಲಿ ಖನಿಜಗಳು ಜಾಸ್ತಿ ಸಿಗಬೇಕು, ಸೊ ಅದನ್ನು ನಾವು ಖನಿಜ ಹೃದಯ ಅಂತ ಕರಿತೀವಿ ಸಿಂಪಲ್ ಆಗಿ, ಸರಿನಾ. ಸೊ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಜಾರ್ಖಂಡ್. ಓಕೆ, ಭಾರತದ ಖನಿಜ ಹೃದಯ ಎಂದು ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಈ ಜಾರ್ಖಂಡ್ನ ಕರಿತೀವಿ, ಸರಿನಾ. ಸೊ ಇದರದ್ದು ಕೂಡ ಡಾರ್ಕ್ ರಿಯಾಲಿಟಿ ಇದೆ ರೀ. ಓಕೆ, ಡಾರ್ಕ್ ರಿಯಾಲಿಟಿ ಹೇಗೆ ಅಂದರೆ ನಾವು ಕೂಡ ಹೇಳ್ತೀವಿ ಭಾರತ ಖನಿಜ ಹೃದಯ ಜಾರ್ಖಂಡು ಫುಲ್ ಹೆಮ್ಮೆ ನಮ್ಮದು ಹಾಗೆ ಹೀಗೆ ಅಂತ. ಅಲ್ಲಿ ಕಲ್ಲಿದ್ದಲನ್ನ ಏನು ತಯಾರಿಸ್ತಾರಲ್ವಾ, ಕಲ್ಲಿದ್ದಲನ್ನ ಅಲ್ಲಿಂದ ತೆಗೆದು ನಮಗೆಲ್ಲವೂ ಕೂಡ ನಾವು ಕರೆಂಟಲ್ಲಿ ಇವಾಗ ನೈಟ್ ನೀವು ಏನಾದರೂ ಕ್ಲಾಸ್ ಕೇಳ್ತಾ ಇದ್ರೆ ನಿಮಗೆ ಮೊಬೈಲ್ ಚಾರ್ಜ್ಗೆ ಆಗಿರಲಿ, ಮನೆಯಿಂದ ಲೈಟ್ಗೆ ಆಗಿರಲಿ, ಎಲ್ಲದೂ ಕೂಡ ಇಡೀ ನಮ್ಮ ಭಾರತಕ್ಕೆ ಬೆಳಕೊಡ್ತಾ ಇದೆ ಈ ಜಾರ್ಖಂಡು. ಬಟ್ ಅಲ್ಲಿ ಜಾರ್ಖಂಡಲ್ಲಿರೋ ವ್ಯಕ್ತಿಗಳಿದೆ ನೋವುಗಳನ್ನು ಕೇಳೋರು ಯಾರೂ ಇಲ್ಲ. ಎಷ್ಟೋ ರೋಗಗಳು ಬರ್ತಾ ಇದ್ದಾವೆ ಅಲ್ಲಿ ಏನು ಕಲ್ಲಿದ್ದಲನ್ನ ಸುಡ್ತಾ ಇದ್ದಾರಲ್ವಾ ಅದರಿಂದ ಎಷ್ಟೋ ರೋಗಗಳು ಬರ್ತಾ ಇದ್ದಾವೆ. ಅಲ್ಲಿ ಯಾವನೂ ಕೂಡ ಕೇಳ್ತಾ ಇಲ್ಲ. ಒಬ್ರು ಯಾರ್ದೋ ಒಂದು ಚಾನಲ್ ಇದೆ ಕೆ ಕ್ರಿಯೇಟ್ ಅಂತ ಏನೋ ಇರಬೇಕನ್ಸುತ್ತೆ. ಓಕೆ, ಅಲ್ಲೊಬ್ರು ಲೇಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಜಾರ್ಖಂಡಲ್ಲಿ ಲೋಕಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದೇನು ಪ್ರಮೋಷನ್ ಏನಿಲ್ಲ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ಒಳ್ಳೆ ಉದ್ದೇಶ ನಿಮಗೆ ಸಿಗುತ್ತೆ. ವಾಟ್ ಎವರ್ ಅಲ್ಲಿ ರಿಯಾಲಿಟಿ ಏನಿದೆ ಅಲ್ವಾ ಅದನ್ನು ಗೊತ್ತಾಗುತ್ತೆ. ರಿಯಾಲಿಟಿಯಲ್ಲಿ ಬದುಕೋದನ್ನು ಜಾಸ್ತಿ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಅಲ್ಲಿ ನೋಡ್ಕೊಳ್ಳಿ ಬೇಕಾದರೆ ನಿಮಗೆ ಏನಾದರೂ ಟೈಮ್ ಸಿಕ್ಕರೆ ಓದೋದ್ರ ಮಧ್ಯ, ಸರಿನಾ. ಸೊ ಇದು ಯಾವುದನ್ನು ನಾವು ಕರಿತೀವಿ ಅಂದರೆ ಭಾರತ ಖನಿಜ ಹೃದಯ ಅಂದರೆ ನಾವು ಜಾರ್ಖಂಡ್ನ ಕರಿತೀವಿ. ಜಾರ್ಖಂಡ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಏನು ಹೇಳಬೇಕಾಗಿತ್ತು ನಾವು, ಸ್ಪೆಷಲಿ ಏನಾದರೂ ಪ್ರದೇಶ ಕೊಟ್ಟಿದ್ರೆ ಭಾರತದ ರೂರ್ ಎಂದು ನಾವು ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಕರಿತೀವಿ. ಓಕೆ, ಸೊ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಭಾರತದ ರೂರ್ ಅಂತ ಕರಿತೀವಿ. ಈ ರೂರ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ನಿಮಗೆ? ಈ ಜರ್ಮನಿಯಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಭಾರತೀಯ ನಗರವನ್ನು ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಉಕ್ಕಿನ ನಗರ ಎಂದು ಯಾವುದನ್ನು ಕರೆಯಲಾಗ್ತದೆ? ಭಿಲಾಯಿ, ಭೋಕ್ಯಾರೋ ಮತ್ತು ಜೇಮ್ಶೆಡ್ಪುರ ಮತ್ತು ದುರ್ಗಾಪುರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಯಾವುದು ಜೇಮ್ಶೆಡ್ಪುರ ಒಂದು ಕರೆಯಲಾಗ್ತದೆ. ಓಕೆ, ಈ ಜೇಮ್ಶೆಡ್ಪುರವನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗ್ತದೆ. ಯಾವುದನ್ನ? ಜೇಮ್ಶೆಡ್ಪುರವನ್ನು. ಈ ಜೇಮ್ಶೆಡ್ಪುರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ? ಜಾರ್ಖಂಡ್ ರಾಜ್ಯದಲ್ಲೇ ಕಂಡುಬರ್ತದೆ. ಯಾವುದು ಈ ಜೇಮ್ಶೆಡ್ಪುರ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ದುರ್ಗಾಪುರ ಅನ್ನೋದು ಎಲ್ಲಿ ಕಂಡುಬರುತ್ತೆ? ಇದು ನಿಮಗೆ ಈ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಯಾವುದು? ಈ ದುರ್ಗಾಪುರ ಅನ್ನೋದು, ಸರಿನಾ. ಹಾಗೆ ಈ ಭಿಲಾಯಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ನಿಮಗೆ? ಈ ಭಿಲಾಯಿ ಅನ್ನೋದು ಛತ್ತೀಸ್ಗಢದಲ್ಲಿ ಕಂಡುಬರುತ್ತೆ. ಭೋಕ್ಯಾರೋ ಅನ್ನೋದು ಹಾಗೆ ನಿಮಗೆ ಜಾರ್ಖಂಡದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಳ್ಳಿ. ಕೇಳ್ತಾನೆ ನಿಮಗೆ ಈ ಸ್ಟೀಲ್ ಪ್ಲಾಂಟು ಭಿಲಾಯಿ ಸ್ಟೀಲ್ ಪ್ಲಾಂಟ್ ಎಲ್ಲಿ ಕಂಡುಬರುತ್ತೆ? ಈ ಭಿಲಾಯಿ ಉಕ್ಕಿನ ಕಾರ್ಖಾನೆ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಭಿಲಾಯಿ ಅನ್ನೋದು ನಿಮಗೆ ಛತ್ತೀಸ್ಗಢದಲ್ಲಿ ಕಂಡುಬರುತ್ತೆ. ಬೊಕ್ಯಾರೋ ಮತ್ತು ಜೇಮ್ಶೆಡ್ಪುರ ಅನ್ನುವ ಉಕ್ಕಿನ ಕಾರ್ಖಾನೆಗಳು ನಿಮಗೆ ಎಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಓಕೆ, ಉಕ್ಕಿನ ಕಾರ್ಖಾನೆ ನಿಮಗೆ ಎಲ್ಲಿ ಕಂಡುಬರ್ತವೆ ಅಂದರೆ ಜಾರ್ಖಂಡದಲ್ಲಿ ಕಂಡುಬರ್ತವೆ. ಹಾಗೆ ದುರ್ಗಾಪುರ ಆಗಬೇಕಿದು. ದುರ್ಗಾಪುರ ಅನ್ನುವ ಉಕ್ಕಿನ ಕಾರ್ಖಾನೆ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಓಕೆ, ಸೊ ಅವಾಗ ಹೇಳಬೇಕಾಗುತ್ತೆ ವೆಸ್ಟ್ ಬೆಂಗಾಲ್ ಅನ್ನೋದು ಹೇಳಬೇಕಾಗುತ್ತೆ, ಸರಿನಾ. ಹಾಗೆ ವಿಸ್ಕೋ ಅನ್ನೋದು ಎಲ್ಲಿ ಕಂಡುಬರುತ್ತೆ ನಿಮಗೆ? VISCO. ಓಕೆ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಲಿಮಿಟೆಡ್ ಅಂತ ಹೇಳ್ಬೋದು ನಾವು. ಓಕೆ, ಯಾವುದು? ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ದು. ಸೊ ಇದೇ ಅಲ್ಲಿ ಕಂಡುಬರುತ್ತೆ ಅಂದರೆ ನಮ್ಮ ಕರ್ನಾಟಕದ ಭದ್ರಾವತಿಯಲ್ಲಿ ಕಂಡುಬರುತ್ತೆ. ಓಕೆ, ಸೊ ನಮ್ಮ ಕರ್ನಾಟಕ ರಾಜ್ಯದ ಭದ್ರಾವತಿ ಎಂಬ ಊರಿನಲ್ಲಿ ಇದು ಕಂಡುಬರುತ್ತೆ. ಯಾವುದು? ಈ ವಿಸ್ಕೋ ಅನ್ನೋದು, ಸರಿನಾ. ಇದು ಕೂಡ ನಿಮಗೆ ಕೇಳ್ಬೋದು, ಸಾಕಷ್ಟು ಸರಿ ನಿಮಗೆ ಕೇಳಿದ್ದಾನೆ ಈ ಪ್ರಶ್ನೆಗಳು, ಸರಿನಾ. ಯಾವುದ್ರ ಬಗ್ಗೆ? ಈ ಸ್ಟೀಲ್ ಕಾರ್ಖಾನೆಗಳ ಬಗ್ಗೆ ನಿಮಗೆ ಕೇಳಿದ್ದಾನೆ. ಓಕೆ, ಸೊ ಇಲ್ಲೋ ನಿಮಗೆ ಗೊತ್ತಿರಲಿ. ಹಾಗೆ ಜಿಂದಾಲ್ ಕಂಪ್ನಿ ಎಲ್ಲಿದೆ ನಿಮಗೆ? ಜಿಂದಾಲ್ ಸ್ಟೀಲ್ ಕಂಪ್ನಿ, ಸ್ಟೀಲ್ ಆ್ಯಂಡ್ ಐರನ್ ಕಂಪ್ನಿ ನಿಮಗೆ ಎಲ್ಲಿ ಕಂಡುಬರುತ್ತೆ? ಎಲ್ಲಿ ಅಂದರೆ ನಿಮಗೆ ಈ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ನಿಮಗೆ ಈ ಜಿಂದಾಲ್ ಅನ್ನುವ ಒಂದು ಫ್ಯಾಕ್ಟ್ರಿ ಕಂಡುಬರುತ್ತೆ. ಉಕ್ಕಿನ ಒಂದು ಫ್ಯಾಕ್ಟ್ರಿ ಆಗಿದೆ. ಸೊ ಇದು ಎಲ್ಲಿ ಅಂದರೆ ನಮ್ಮ ಕರ್ನಾಟಕ ಜಿಲ್ಲೆಯ ವಿಜಯನಗರ ಜಿಲ್ಲೆಯಲ್ಲಿ, ಸರಿ, ನಮ್ಮ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯಲ್ಲಿ, ಸರಿನಾ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು, ನಿಮಗೆ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ ಹೇಳ್ಬೋದು? ಹೇಳಿ. ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಬಿಹಾರ. ಓಕೆ, ಸೊ ಫಸ್ಟ್ ಆಪ್ಷನ್ ಏನಿದೆ? ಜಮ್ಮು ಕಾಶ್ಮೀರ ಅಂತ ಇದೆ. ಸರ್, ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಜಾಸ್ತಿ ಇದ್ದಾರೆ ಸರ್. ಹೌದಾ? ಅಲ್ಲಲ್ಲ, ಜಮ್ಮು ಕಾಶ್ಮೀರದಲ್ಲಿ ಜನಸಂಖ್ಯೆನೇ ಕಡಿಮೆ ಇದೆ. ಸೊ ಮುಸ್ಲಿಂ ಹೇಗೆ ಜನಸಂಖ್ಯೆ ಜಾಸ್ತಿ ಇರೋಕ್ಕಾಗುತ್ತೆ? ಇನ್ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಓಕೆ, ಜಮ್ಮು ಕಾಶ್ಮೀರದಲ್ಲಿ ಜಾಸ್ತಿ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ. ಬಟ್ ಅವ್ರೇನು ಕೇಳಿದ್ದಾರೆ? ಜನಸಂಖ್ಯೆ ಜಾಸ್ತಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಪರ್ಸೆಂಟೇಜಲ್ಲಿ ಕೇಳಿಲ್ಲ, ಜಸ್ಟ್ ಜನಸಂಖ್ಯೆ, ಮುಸ್ಲಿಂ ಜನಸಂಖ್ಯೆ ಎಲ್ಲಿದೆ ಅಂತ ಕೇಳಿದ್ದಾನೆ. ನೀವು ಜಮ್ಮು ಕಾಶ್ಮೀರ ಹಾಕಿದ್ರೆ 1 ಮಾರ್ಕ್ಸು ಹೋಗ್ತದೆ, ಜೈ ಅಂತದೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ ನೀವು. ಜಮ್ಮು ಕಾಶ್ಮೀರ ಅದಕ್ಕೆ ಆನ್ಸರ್ ಅಲ್ಲ. ಯಾವುದು? ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಈ ಜಮ್ಮು ಕಾಶ್ಮೀರ ಹೊಂದಿಲ್ಲ. ಹಾಗೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರವ?
ಯಾವುದಾಗುತ್ತೆ ಅಂದರೆ ಈ ಉತ್ತರ ಪ್ರದೇಶ ಅನ್ನೋ ಒಂದು ರಾಜ್ಯ ಹೊಂದಿದೆ. ಯಾಕೆ ಈ ಮುಸ್ಲಿಂ ಅತಿ ಹೆಚ್ಚು ಜನಸಂಖ್ಯೆ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಉತ್ತರ ಪ್ರದೇಶ ರಾಜ್ಯದಲ್ಲೇ ನಿಮಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಕಂಡುಬರ್ತದೆ. ಹಾಗೆ ಅತಿ ಹೆಚ್ಚು ಹಿಂದೂಗಳು ಎಲ್ಲಿ ಕಂಡುಬರ್ತಾರೆ, ಹಾಗೆ ನಿಮಗೆ ಇದೇ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಪ್ಲಸ್ ಮುಸ್ಲಿಮ್ಗಳು ಎಲ್ಲರೂ ಕೂಡ ನಿಮಗೆ ಅತಿ ಹೆಚ್ಚು ಕಂಡು ಬರೋದು ಎಲ್ಲಿ ಅಂದರೆ ಇದೇ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಹಾಗೆ ಸಿಖ್ಖರು ಕಂಡುಬರ್ತಕ್ಕಂತಹ ರಾಜ್ಯ ಯಾವುದು, ಸಿಖ್ಖರು ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂತಹ ರಾಜ್ಯ ಯಾವುದು ಅಂತ ನಿಮಗೆ ಕೇಳಿದ್ರೆ ಪಂಜಾಬ್ ರಾಜ್ಯ. ಓಕೆ, ಪಂಜಾಬ್ ರಾಜ್ಯದಲ್ಲಿ ಮಾತ್ರ ಕಂಡುಬರ್ತಾರ? ಅಲ್ಲ, ನಿಮಗೆ ಉತ್ತರ ಪ್ರದೇಶದಲ್ಲೂ ಕೂಡ ಕಂಡುಬರ್ತಾರೆ, ದೆಹಲಿಯಲ್ಲೂ ಕೂಡ ಕಂಡುಬರ್ತಾರೆ, ಸರಿನಾ. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿಮ್ಗೆ ಕಂಡುಬರ್ತಾರೆ, ಇವನ್ ಚಂಡೀಗಢಲ್ಲೂ ಕೂಡ ಕಂಡುಬರ್ತಾರೆ ನಿಮಗೆ, ಸರಿನಾ. ಬಟ್ ಅದು ಅಲ್ಲ, ಬಟ್ ಅತಿ ಹೆಚ್ಚು ನಿಮಗೆ ಸಿಖ್ ಜನಸಂಖ್ಯೆ ಎಲ್ಲಿ ಕಂಡುಬರ್ತದೆ ಅಂದರೆ ಸಿಖ್ ಧರ್ಮದವರು ಎಲ್ಲಿ ಕಂಡುಬರ್ತಾರೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ ಕ್ರಿಶ್ಚಿಯನ್ ಜನಸಂಖ್ಯೆ ಅತಿ ಹೆಚ್ಚು ಯಾವ ಒಂದು ರಾಜ್ಯದಲ್ಲಿದೆ ಅಂತ ನೀವು ಕೇಳಬಹುದು. ಸರ್, ಕ್ರಿಶ್ಚಿಯನ್ ಜನಸಂಖ್ಯೆ ಯಾವ ಒಂದು ರಾಜ್ಯದಲ್ಲಿದೆ ಹೇಳ್ಬಹುದಾ? ಹೇಳಿ ನೋಡೋಣ. ಸರ್, ಉತ್ತರ ಪ್ರದೇಶ, ಹಿಂದೂ ಅಲ್ಲೇ ಇದ್ದಾರೆ, ಮುಸ್ಲಿಮ್ ಅಲ್ಲೇ ಇದ್ದಾರೆ, ಕ್ರಿಶ್ಚಿಯನ್ ಒಂದು ಅಲ್ಲೇ ಹಾಕ್ಬಿಡಿ. ಅಲ್ಲ, ಇನ್ನು ಅಲ್ಲಿ ಕ್ರಿಶ್ಚಿಯನ್ ಇಲ್ಲ. ಓಕೆ, ಕಡಿಮೆ ಅದರಲ್ಲಿ ಕ್ರಿಶ್ಚಿಯನ್. ಬಟ್ ಅತಿ ಹೆಚ್ಚು ಕ್ರಿಶ್ಚಿಯನ್ ನಿಮಗೆ ಎಲ್ಲಿ ಕಂಡುಬರ್ತಾರೆ ಅಂದರೆ ನಮ್ಮ ಕೇರಳದಲ್ಲಿ ಕಂಡುಬರ್ತಾರೆ. ಓಕೆ, ಸೊ ನಮ್ಮ ಕೇರಳದಲ್ಲಿ ನಿಮಗೆ ಅತಿ ಹೆಚ್ಚು ಕ್ರಿಶ್ಚಿಯನ್ ಕಂಡುಬರ್ತಾರೆ. ಏನಿಲ್ಲ, ಫಿಲ್ಮ್ ನೋಡ್ತೀರಲ್ವಾ, ಡಬ್ ಆಗಿರ್ತಕ್ಕಂಥ ಫಿಲ್ಮ್ಗಳು. ಸೊ ರೀಸೆಂಟಾಗಿ ಯಾವುದೋ ಒಂದು ಫಿಲ್ಮ್ ಮಾರ್ಕೋ ಅನ್ನೋ ಫಿಲ್ಮ್ ಏನೋ ನೋಡಿರ್ಬೋದು. ಸೊ ಅಲ್ಲಿ ನೀವು ನೋಡಿದಾಗ ಅಲ್ಲಿ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟರ್ಸು ಮತ್ತು ವರ್ಕರ್ಸು ಎಷ್ಟೋ ಜನ, ಸಾಕಷ್ಟು ಜನ ಏನಾದರೂ ಅಲ್ಲಿ ಫಿಲ್ಮ್ ಮಾಡಿದವ್ರು ಲಾಸ್ಟಿಗೆ ಹೆಸರು ಹಾಕಿರ್ತಾರಲ್ವ, ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಜಾಸ್ತಿ ಕ್ರಿಶ್ಚಿಯನ್ ನೇಮ್ಗಳು ಕಂಡುಬರ್ತವೆ. ಯಾಕೆಂದರೆ ಅತಿ ಹೆಚ್ಚು ಕ್ರಿಶ್ಚಿಯನ್ಗಳು ನಿಮ್ಗೆ ಅಲ್ಲಿದ್ದಾರೆ ರೀ. ನೀವು ಫಿಲ್ಮಿಂದ ಕೂಡ ಎಷ್ಟೋ ಕಲಿಬಹುದು. ಸೊ ಅದೇ ಫಿಲ್ಮಲ್ಲಿ ನಿಮಗೆ ಕಲಿಯೋದೊಂದು ಹೇಳ ನಿಮಗೆ ಏನು ಅಂದರೆ ಗಾಜಿನಲ್ಲಿ ಶೇಖರಿಸಿ ಇಡಲಾರದಂತಹ ಒಂದು ಆ್ಯಸಿಡ್ ಯಾವುದು ಅಂತ ನಿಮಗೆ ಕೇಳಿದಾನೆ. ಓಕೆ, ರೀಸೆಂಟಾಗಿ ಯಾವುದು ಅಂದರೆ ನಿಮ್ಮ VO ಎಕ್ಸಾಮಲ್ಲಿ ಅನ್ಸುತ್ತೆ. ಯಾವುದು VO ಎಕ್ಸಾಮ್ ಮೀನ್ಸ್ ಇದು ನಿಮ್ಮ ತಲಾಟೆ ಎಕ್ಸಾಮ್ ಇದೆ ಅಲ್ವಾ, ನಮ್ಮ ಕರ್ನಾಟಕದಲ್ಲಿ ತಲಾಟೆ ಎಕ್ಸಾಮ್ ಐತಲ್ವ, ಆ ತಲಾಟೆ ಎಕ್ಸಾಮಲ್ಲಿ ಕೇಳಿದ್ದ ಈ ಕೆಳಗಿನ ಯಾವ ಒಂದು ಆ್ಯಸಿಡನ್ನು ಗಾಜಿನ ಬಾಟಲಿಗಳಲ್ಲಿ ಶೇಖರಿಸಿ ಇಡಲಾಗುವುದಿಲ್ಲ ಅಂತ ಕೇಳಿದ್ದ. ಎಲ್ಲವನ್ನು ಕೂಡ ಗಾಜಿನ ಬಾಟಲಿಯಲ್ಲಿ ಇಡ್ತಾರೆ, ಬಟ್ ಒಂದು ಆ್ಯಸಿಡ್ ಇದೆ ಅದನ್ನು ಗಾಜಿನ ಬಾಟಲಿಯಲ್ಲಿ ಇಡಲ್ಲ ಅಂತೆ. ಯಾವುದದು? ಆ ಒಂದು ಮಾರ್ಕ್ಸ್ ನಿಮಗೆ ಎಲ್ಲಿಂದ ಬರ್ತಿತ್ತು ಗೊತ್ತಾ? ಈ ಮಾರ್ಕೋ ಅನ್ನೋ ಮೂವಿಯಿಂದ ಬರ್ತದೆ ನಿಮಗೆ. ಮಾರ್ಕೋ ಅನ್ನೋ ಮೂವಿನ ಜಸ್ಟ್ ಅವನು ಲಾಂಗ್ ತೊಗೋತಾನೆ, ಅದಾದ ನಂತರ ಗನ್ ತೊಗೋತಾನೆ, ಹೊಡಿತಾನೆ, ರಕ್ತ ಹಾರ್ತದೆ, ಹಾಗೆ ಎಂಟ್ರಿ ಹಿಂಗೆ ಎಂಟ್ರಿ, ಅದನ್ನು ನೋಡೋದಲ್ಲ. ಅಲ್ಲಿರೋ ಕೆಲವೊಂದು ಮಾಹಿತಿ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ಮಾಹಿತಿ ತಿಳ್ಕೊಬೇಕಲ್ವಾ ಅಲ್ವಾ. ಯಾವುದು? ಆ ಮಾರ್ಕೋನ ಅಣ್ಣನೋ ತಮ್ಮನೋ ಇರ್ತಾನಲ್ವಾ, ಅವನಿಗೆ ಒಂದು ಆ್ಯಸಿಡಲ್ಲಿ ಸುಟ್ಟಾಕ್ತಾರೆ ಫುಲ್. ಹೇಗೆ ಅಂದರೆ ಬರ್ನ್ ಬಾಡಿ. ಯಾವ ಆ್ಯಸಿಡಲ್ಲಿ? ಅಲ್ಲಿ ಅವನೇ ಹೇಳಿದ್ದಾನೆ, ಹೈಡ್ರೋಫ್ಲೋರಿಕ್ ಆ್ಯಸಿಡು. ಓಕೆ, ಹೈಡ್ರೋಫ್ಲೋರಿಕ್ ಆ್ಯಸಿಡು. ಅಬ್ಸರ್ವೇಷನ್ ಹೇಗಿರಬೇಕು ಅಂದರೆ ಹೀಗಿರಬೇಕು. ಫಿಲ್ಮಿಂದ ಕೂಡ ನಾನು ಏನೋ ಒಂದು ಕಲ್ತಿದ್ದೀನಿ ಗುರು, 3 ಓವರಲ್ಲಿ 1 ಮಾರ್ಕ್ಸ್ ಆದರೂ ಬರುತ್ತೆ ನನಗೆ. ಬಂತಲ್ವಾ, ಇದೊಂದು ಮಾರ್ಕ್ಸು VOದಲ್ಲೇ ಕೇಳಿದನಂತೆ ಅಂತ ಕ್ವಶನು. ಸೊ ಅದು ಮಾರ್ಕೋ ಒಂದು 3 ತಾಸಿನ ಮೂವಿಯಲ್ಲಿ ಹೇಳಿದೆ. ಯಾವ ಒಂದು ಕ್ಲಾಸಲ್ಲೂ ಕೂಡ ನೀನು ಯೂಟ್ಯೂಬಲ್ಲಿ ಹುಡುಕಿದ್ರೆ ಆ ಕ್ಲಾಸಲ್ಲಿ ಕೂಡ ನಿಮ್ಗೆ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅನ್ನೋದು ಹೇಳಲ್ಲ ನಿಮಗೆ ಅಲ್ವಾ. ಸೊ ಬೇರೆ ನಿಮಗೆ ಓದಿರ್ತೀರ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅನ್ನೋದು ನಿಮಗೆ ಹೇಗೆ ಗೊತ್ತಾ? ಯಾವ ಒಂದು ಆ್ಯಸಿಡಿಂದ ನಾವು ಗಾಜಿನ ಮೇಲೆ ಬರೆಯಬಹುದು ಅಂತ ನಿಮ್ಗೆ ಕೇಳ್ತಾನೆ. ಅಗೇನ್ ಹೈಡ್ರೋಫ್ಲೋರಿಕ್ ಆ್ಯಸಿಡು. ಯಾಕೆಂದರೆ ಅದು ಎಲ್ಲಿ ಹಾಕಿರ್ತಾರಲ್ವಾ, ಇವಾಗ ಇಷ್ಟೊಂದು ಗಾಜಿನ ಒಂದು ಕಿಟಕಿ ಇದೆ ಅಂದರೆ, ಏನಾದರೂ ಒಂದೊಂದು ಶೀಲ್ಡ್ ಇದೆ ಅಂದರೆ ಅದರ ಮೇಲೆ ನೀವು ಹೇಗೆ ಇವಾಗ ಎಸ್ ಅಂತ ಬರೀರಿ, ಅಷ್ಟೇ ಚಿಕ್ಕ ಹನಿಗಳು ಬಿಡಬೇಕು. ಅಲ್ಲಿ ಅದು ಸುಟ್ಟು ಏನಾಗ್ತದೆ ನಿಮಗೆ ಫುಲ್ ಡೌನ್ಗೆಲ್ಲ ಹೋಗೋದಿಲ್ಲ, ಫುಲ್ ಅದು ಹೊಡೆಯೋದಿಲ್ಲ, ಅಷ್ಟೇ ಮೇಲೆ ನಿಮಗೆ ಬರ್ದಂಗೆ ಆಗುತ್ತೆ, ಸರಿನಾ. ಸೊ ನಿಮಗೆ ಗಾಜಿನ ಮೇಲೆ ಬರೆಯೋದಂದರೂ ಕೂಡ ಇದೆ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅಂತ ಕಂಡುಬರುತ್ತೆ. ಓಕೆ, ಅದಾನಂತರ ನಿಮಗೆ ಏನಾದರೂ ಈ ಗಾಜಿನಲ್ಲಿ ಶೇಖರಣೆ ಮಾಡಿ ಇಡಲಾರ್ದಂತಹ ಒಂದು ಆ್ಯಸಿಡ್ ಅಂತ ಕೇಳಿದ್ರು ಕೂಡ ನಿಮ್ಗೆ ಇದೆ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅಂತ ಆಗುತ್ತೆ, ಸರಿನಾ. ನಾಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡು, HCl ಅಲ್ಲ, ನಾನು ಹೇಳ್ತಾ ಇರೋದು HFC. ಓಕೆ, ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಹೇಳ್ತಾ ಇದ್ದೀನಿ ನಾನು. ಓಕೆ, ನೆನ್ಪಿಟ್ಕೊಳ್ಳಿ, HCl ನಾಟ್ HCl, ಇದು HF ಮಾತ್ರ, ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಅಂತ ಕಂಡುಬರುತ್ತೆ ನಿಮಗೆ, ಸರಿನಾ. ಸೊ ಇದು ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಸೊ ಆ ಮೂವಿಯಿಂದ ಕೂಡ ನಿಮಗೆ ಸಾಕಷ್ಟು ಬರ್ತವೆ. ಸೊ ನೀವು ಕನ್ನಡ ಮೂವಿಯಿಂದ ಎಷ್ಟೋ ಮೂವಿಯಿಂದ ನೀವು ಎಲ್ಲವೂ ಕೂಡ ತಿಳ್ಕೊಬೋದು. ಸೊ ಕೆಲವೊಂದು ಫಾರೆನ್ಸಿಕ್ ಮೂವೀಸ್ ಎಲ್ಲ ನೀವು ನೋಡಿರ್ತೀರ, ಡಬ್ ಮೂವಿ, ಸಸ್ಪೆನ್ಸ್ ಮೂವಿ, ಥ್ರಿಲ್ಲರ್ ಮೂವಿ. ಸೊ ಅದರಿಂದ ಕೂಡ ನೀವು ಕಲಿಬಹುದು. ಇವಾಗ ಈ ಯಾವುದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಗೊತ್ತಾ? ಯಾವುದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಈ ಪೋಸ್ಟ್ ಮಾರ್ಟಮನ್ನು ಪೊಲೀಸ್ ಭಾಷೆಯಲ್ಲಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದ. ಮೇ ಬಿ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದು, ಯಾವ ಎಕ್ಸಾಮಲ್ಲಿ ಕೇಳಿದ ಗೊತ್ತಿಲ್ಲ, ಬಟ್ ಕ್ವಶನ್ ಪೇಪರಲ್ಲಿ ನಾನು ಇದನ್ನು ನೋಡಿದ್ದೀನಿ. ಈ ಪೋಸ್ಟ್ ಮಾರ್ಟಮನ್ನು ಪೊಲೀಸ್ ಭಾಷೆಯಲ್ಲಿ ಏನಂತ ಕರೆಯಲಾಗ್ತದೆ, ಅಥವಾ ಇನ್ ಸೈನ್ಸ್ ಭಾಷೆಯಲ್ಲಿ ಏನಂತ ಕರೆಯಲಾಗ್ತದೆ? ನಾರ್ಮಲಿ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ, ಬಟ್ ಇನ್ನು ಪೊಲೀಸ್ ಭಾಷೆಯಲ್ಲಿ ಅಥವಾ ಇನ್ನು ಸೈನ್ಸ್ ಭಾಷೆಯಲ್ಲಿ, ಸೈಂಟಿಫಿಕ್ ಭಾಷೆಯಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಅಟಪ್ಸಿ ಅಂತ ಕರಿತೀವಿ. ನೀವು ಎಷ್ಟೋ ಫಿಲ್ಮಲ್ಲಿ ಕೂಡ ನೋಡಿರ್ಬೋದು, ಅಟಪ್ಸಿ ಆಯ್ತಾ ಬಾಡಿದು ಅಂತಿರ್ತಾರಲ್ವ. ಸೊ ಆ ಒಂದು ವರ್ಡ್ ನೆನ್ಪಿಟ್ಕೊಳ್ರಿ ಸಾಕು. ಸೊ ನಾವು ಎಲ್ಲವೂ ಕೂಡ ಬುಕ್ಕಲ್ಲೇ ಓದಿ ಕಲಿಯೋದಾಗೋದಿಲ್ಲ. ಓಕೆ, ಇದನ್ನು ನಾನು ಯಾವನ ಮುಂದೆ ಬಂದು ಕೂಡ ಹೇಳು ಅಂದರೆ ಹೇಳ್ತೀನಿ ಇದು, ಸರಿನಾ. ಸೊ ಇದೊಂದು ಮಾತ್ರ ಬುಕ್ಕಲ್ಲಿ ನಿಮಗೆ ಓದೋಕ್ಕೆಲ್ಲವೂ ಕೂಡ ಸಿಗೋದಿಲ್ಲ ನಿಮಗೆ. ಸೊ ಕೆಲವೊಂದು ಹೇಗೆ ಅಂದರೆ ಆ ಕ್ವಶನ್ ಪೇಪರ್ ನೋಡಿದಾಗಲೇ ನಿಮ್ಗೆ ಆನ್ಸರ್ ಬರುತ್ತೆ. ಕೆಲವೊಂದು ಹೇಗೆ ಅಂದರೆ ಕೆಲವೊಂದು ನಿಮ್ಮಲ್ಲಿರುವ ಬೇಸಿಕ್ ಸೆನ್ಸಿಂದ ನೀವು ಆನ್ಸರ್ನ ಸಾಲ್ವ್ ಮಾಡ್ಬೋದು, ಸರಿನಾ. ಮೀನ್ಸ್ ಅದು ಮ್ಯಾಥ್ಸ್ ಆಗಿರಲಿ ಅಥವಾ ಈ ರೀತಿಯ ಪ್ರಶ್ನೆಗಳು ನಿಮಗೆ ಯೂಸ್ಫುಲ್ ಆಗುತ್ತೆ, ಸರಿನಾ. ಯಾವುದೇ ಆದರೂ ಕೂಡ ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ಇರಲಿ, ಸೊ ನಿಮಗೆ ಅರ್ಥ ಆಗುತ್ತೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಭಾರತೀಯ ಯಾವ ನದಿಯನ್ನು ಮಧ್ಯಪ್ರದೇಶದ ಜೀವನದಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಮಧ್ಯಪ್ರದೇಶದ ಕಣ್ಣೀರು ನದಿ ಕೇಳಿಲ್ಲ ಇಲ್ಲಿ. ಮಧ್ಯಪ್ರದೇಶದಲ್ಲಿ ಕಣ್ಣೀರು ತರಿಸಂತ ಯಾವುದೂ ನದಿಗಳಿಲ್ಲ. ಇಲ್ಲಿ ಏನಿದೆ ಜೀವನದಿ ಅಂತ ಕೇಳಿದ್ದಾನೆ. ನಮ್ಮ ಕರ್ನಾಟಕದ ಜೀವನದಿ ಅಂತ ಯಾವ್ದು ಹೇಳಿದ್ವಿ? ಕಾವೇರಿ ನದಿ ಅಂತ ಹೇಳಿದ್ವಿ. ಹಾಗೆ ಭಾರತದ ಜೀವನದಿ ಯಾವುದಾಗಿದೆ? ಗಂಗಾ ನದಿ ಆಗಿದೆ. ಬಟ್ ಇಲ್ಲಿ ಇವನೇನು ಕೇಳಿದ್ದಾನೆ ಅಂದರೆ ಭಾರತದ ಯಾವ ನದಿಯನ್ನು ನಾವು ಮಧ್ಯಪ್ರದೇಶದ ಜೀವನದಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ನರ್ಮದಾ ನದಿ. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ? ತಪತಿ ನದಿ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ? ಚಂಬಲ್ ನದಿ. ಮತ್ತು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಬೆಟ್ವಾ ನದಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ 4 ನದಿಗಳು ಕೂಡ ನಿಮಗೆ ಹರಿಯೋದಿಲ್ಲ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಹರಿತವೆ. ಈ ಮಧ್ಯಪ್ರದೇಶದಲ್ಲಿ ಹರಿತಕ್ಕಂಥ 4 ನದಿಗಳು ಯಾವುದು ಅಂದರೆ ಮೇಜರ್ಲಿ ನರ್ಮದಾ, ತಪತಿ, ಚಂಬಲ್ ಮತ್ತು ಬೆಟ್ವಾ ಅನ್ನೋದು 4 ಕೂಡ ನಿಮಗೆ ಮಧ್ಯಪ್ರದೇಶದಲ್ಲಿ ಹರಿತವೆ. ಬಟ್ ನಿಮ್ಗೆ ಏನಾದರೂ ಮಧ್ಯಪ್ರದೇಶದ ಜೀವನದಿ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಮೇಧಾ ಫಾಟ್ಕರ್ ಎದಕ್ಕೆ ಸಂಬಂಧಿಸಿದರೆ? ನರ್ಮದಾ ಬಚಾವೋ ಆಂದೋಲನಕ್ಕೆ ತಾನೆ. ಸೊ ನರ್ಮದಾ ನದಿ ಅನ್ನೋದು ನಿಮಗೆ ಈ ಮಧ್ಯಪ್ರದೇಶದ ಜೀವನದಿಯಾಗಿದೆ. ಸರಿನಾ? ನರ್ಮದಾ ನದಿ ಅನ್ನೋದು ಮಧ್ಯಪ್ರದೇಶದ ಜೀವನದಿಯಾಗಿದೆ. ಹಾಗೆ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಅತ್ಯಂತ ಉದ್ದವಾದ ನದಿ ಯಾವುದು ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ನರ್ಮದಾ ನದಿ ಅಗೇನ್ ನಿಮಗೆ ಕಂಡುಬರುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಈ ತಪತಿ ನದಿ ಅನ್ನೋದು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ 2ನೇ ಅತಿ ಉದ್ದವಾದ ನದಿಯಾಗಿದೆ. ಹಾಗೆ ಈ ತಪತಿ ನದಿ ಅನ್ನೋದು ಏನಿದೆ ಅಲ್ವಾ, ಇದು ನರ್ಮದಾ ನದಿಯ ತಂಗಿ ಅಂತ ಹೇಳ್ಬೋದು, ಅವಳಿ ಸಹೋದರಿ ಅಂತ ಹೇಳ್ಬೋದು. ನರ್ಮದಾ ನದಿಯ ಅವಳಿ ಸಹೋದರಿ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಕೇಳ್ತಾನೆ. ಈ ತಪತಿ ನದಿಗೆ ನಾವು ಅದರ ಅವಳಿ ನದಿ ಅಂತ ಕರಿತೀವಿ, ಅವಳಿ ಸಹೋದರಿ ನದಿ ಅಂತ ಕರಿತೀವಿ. ಸರಿನಾ? ನಿಮ್ಗೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಎರಡೂ ಕೂಡ ನಿಮ್ಗೆ ಎಲ್ಲಿ ಹರಿತವೆ ಅಂದರೆ ಇದೇ ಮಧ್ಯಪ್ರದೇಶ ರಾಜ್ಯದಲ್ಲಿ ಹರಿತವೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಇಲ್ಲಿ MP ಯಲ್ಲಿ ಹರಿದು ಮುಂದೆ ಗುಜರಾತ್ನ ಕಂಬತ್ತಲ್ಲಿ, ಓಕೆ, ಅಲ್ಲಿ ಏನು ಮಾಡ್ತವೆ? ಈ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತವೆ. ಮೀನ್ಸ್ ಪಶ್ಚಿಮಾಭಿಮುಖವಾಗಿ ಹರಿತವೆ ಇವೆಲ್ಲವೂ ಕೂಡ, ಇವೆರಡೂ ನದಿಗಳು ಕೂಡ. ಹಾಗೆ ಈ ಚಂಬಲ್ ನದಿ ಅನ್ನೋದು ತಿಳ್ಕೊಬೇಕಲ್ವಾ? ಈ ಚಂಬಲ್ ನದಿ ಅನ್ನೋದು ಯಾವ ಒಂದು ನದಿಯ ಉಪನದಿ? ಯಮುನಾ ನದಿಯ ಉಪನದಿಯಾಗಿದೆ. ಯಾವುದು? ಚಂಬಲ್ ನದಿ ಅನ್ನೋದು. ಹಾಗೆ ಯಮುನಾ ನದಿ ಯಾವುದರ ನದಿಯ ಉಪನದಿ? ಗಂಗಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಯಾವುದು? ಯಮುನಾ ನದಿ ಅನ್ನೋದು. ಹಾಗೆ ಯಮುನಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂದರೆ ಈ ಚಂಬಲ್ ನದಿ ಅನ್ನೋದು. ಸರಿನಾ? ಇದು ಗೊತ್ತಿರ ನಿಮಗೆ ಕೇಳ್ಬೋದು. ಹಾಗೆ ಈ ಚಂಬಲ್ ನದಿಗೆ ಕೆಲವೊಂದು ಡ್ಯಾಮ್ಗಳನ್ನ ಕಟ್ಟಿದ್ದಾನೆ. ಆ ಡ್ಯಾಮ್ಗಳ ಹೆಸರು ಕೇಳ್ತಾನೆ ನಿಮಗೆ. ಯಾವುದಂದ್ರೆ ಒಂದು ಗಾಂಧಿ ಸಾಗರ ಡ್ಯಾಮ್ ಅಂತ ಕಂಡು ಬರುತ್ತೆ ನಿಮಗೆ. ಹಾಗೆ ನೆಹರು ಸಾಗರ ಡ್ಯಾಮ್ ಅಂತ ಕಂಡು ಬರುತ್ತೆ. ಹಾಗೆ ಇನ್ನೊಂದು ಯಾವುದಂದ್ರೆ ರಾಣಾ ಪ್ರತಾಪ್ ಸಾಗರ ಡ್ಯಾಮ್ ಅಂತ ಕಂಡು ಬರುತ್ತೆ. ಯಾವುದಕ್ಕೆ? ಈ ಚಂಬಲ್ ನದಿಗೆ ಗಾಂಧಿ ಸಾಗರ, ನೆಹರು ಸಾಗರ ಮತ್ತು ಯಾವುದಂದ್ರೆ ರಾಣಾ ಪ್ರತಾಪ್ ಸಾಗರ ಡ್ಯಾಮ್ ಅನ್ನೋ ನಿಮಗೆ ಈ 3 ಕೂಡ ನಿಮಗೆ ಈ ಚಂಬಲ್ ನದಿಗೆ ಕಂಡು ಬರ್ತವೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಭಾರತದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಯಾವ 2 ನದಿಗಳನ್ನು ಮಾಡಲಾಯಿತು ಅಂತ ನಿಮಗೆ ಕೇಳ್ತಾನೆ. ಓಕೆ, ಮೀನ್ಸ್ 2 ನದಿಗಳನ್ನು ನಾನು ಇವಾಗಲೇ ಹೇಳಿದೆ ಗೊತ್ತಾ ನಿಮಗೆ? ಏನು? ಈ ಕಳಸಾ ಮತ್ತು ಬಂಡೂರಿಯನ್ನು ಕೂಡಿಸಿ ಏನು ಮಾಡಬೇಕು? ಈ ನರ್ಮದಾ ನದಿಗೆ ಜೋಡಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಈ ರೀತಿ ಇದು ಪ್ಲ್ಯಾನ್ ಮಾಡಿದ್ದಾರೆ, ಇದು ಸಕ್ಸಸ್ ಆಗಿಲ್ಲ ಇನ್ನೂ ಕೂಡ. ಬಟ್ ಆ ರೀತಿ ಸಕ್ಸಸ್ ಆಗಿರುವ ಯಾವ 2 ನದಿಗಳಿದಾವೆ ಅಂತ ನಿಮಗೆ ಕೇಳ್ತಾನೆ. ಓಕೆ, ಜೋಡಣೆ ಮಾಡಿರ್ತಕ್ಕಂಥ 2 ನದಿಗಳು ಯಾವುದು? ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಯಾವುದು ಅಂತ ನಿಮಗೆ ಕೇಳ್ತಾನೆ. ಯಾವುದಂದ್ರೆ ಬೆಟ್ವಾ. ಇನ್ನೊಂದು ಬೇಕಲ್ವ? ಒಂದೇ ನದಿ ಕೂಡಿಸ್ತಾರಾ? ಇಲ್ಲ. ಕೂಡ್ಸೋಕೆ ಅಂದರೆ 2 ಕೈಗಳು ಬೇಕೇ ಬೇಕು, 2 ಬೆರಳುಗಳು ಬೇಕೇ ಬೇಕು ಚಿಟಿಕೆ ಹೊಡೆಯೋಕ್ಕೆ. ಸೊ ಮೀನ್ಸ್ ಇದ್ರ ಜೊತೆ ಯಾವುದಂದ್ರೆ ಕೇನ್ ಅಂತ ಬರುತ್ತೆ. ಈ ಬೆಟ್ವಾ ಮತ್ತು ಕೇನ್ 2 ನದಿಗಳನ್ನು ಜೋಡಣೆ ಮಾಡಲಾಗಿದೆ. ಮೊಟ್ಟ ಮೊದಲ ಯಶಸ್ವಿ ಜೋಡಣೆ ಯಾವುದು ಅಂದರೆ ಈ ಬೆಟ್ವಾ ಮತ್ತು ಕೇನ್ ಎಂಬ 2 ನದಿಗಳನ್ನು ಜೋಡಣೆ ಮಾಡಲಾಗಿದೆ ಇಡೀ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಇವೆರಡೂ ನದಿಗಳಲ್ಲಿ ಹರಿತವೆ. ಹಾಗೇನು ಮಧ್ಯಪ್ರದೇಶದಲ್ಲೇ ಹರಿತವೆ. 2 ನದಿಗಳು ಕೂಡ ನಿಮಗೆ ಮಧ್ಯಪ್ರದೇಶದಲ್ಲೇ ಹರಿತವೆ, ಮಧ್ಯಪ್ರದೇಶದಲ್ಲೇ ಹುಟ್ಟಿದವೆ ಇವೆರಡೂ ನದಿಗಳು ಕೂಡ. ಇವೆರಡೂ ನದಿಗಳು ಯಾವೊಂದು ನದಿಯ ಉಪನದಿಯಾಗಿದ್ದಾವೆ? ಯಮುನಾ ನದಿಯ ಉಪನದಿಗಳಾಗಿದ್ದಾವೆ. ಸರಿನಾ? ಸೊ ಚಂಬಲ್ ಅನ್ನೋದು ಯಮುನಾ ನದಿಯ ಉಪನದಿ, ಬೆಟ್ವಾ ಅನ್ನೋದು ಯಮುನಾ ನದಿಯ ಉಪನದಿ, ಕೇನ್ ಅನ್ನೋದು ಕೂಡ ನಿಮಗೆ ಯಮುನಾ ನದಿಯ ಉಪನದಿಯಾಗಿದೆ. ಸರಿನಾ? ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿಕ್ಕೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಯಾವ ರಾಜ್ಯವು ಸೂರ್ಯೋದಯದ ಭೂಮಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಸರ್, ಸೂರ್ಯೋದಯದ ಭೂಮಿ ಹೇಗೆ ನೆನ್ಪಿಟ್ಕೋಬೇಕು ಸರ್? ಏನಿಲ್ಲ ಸರ್, ಇವಾಗ ಹೀಗೆ ನಮ್ಮ ಭಾರತ ಇದೆ ಅಂದರೆ ಮೀನ್ಸ್ ಇದನ್ನು ಭಾರತ ಎಲ್ಲ ಅಂದ್ಕೊಳ್ಳಿ. ಓಕೆ, ಸೊ ಪ್ಲಸ್ಸಲ್ಲಿ ನಾನು ಭಾರತ ಹಾಕೋತೀನಿ. ಇವಾಗ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಸರ್? ಆಬ್ವಿಯಸ್ಲಿ ಪೂರ್ವ ದಿಕ್ಕದಲ್ಲಿ ಹುಡ್ತಾನೆ. ಮೀನ್ಸ್ ಪೂರ್ವದಲ್ಲಿ, ಇದು ಪೂರ್ವ ತಾನೆ, ಇದು ಈಸ್ಟು, ಇದು ವೆಸ್ಟು, ಇದು ನಾರ್ತು, ಇದು ಸೌತ್ ಅಲ್ವಾ? ಸೊ ಪೂರ್ವದಲ್ಲಿ ಅತಿ ಡೆಡ್ ಎಂಡಿಗೆ ಯಾವೊಂದು ರಾಜ್ಯ ಇದೆ ಅಂತ ನಿಮ್ಗೆ ಗೊತ್ತಾದರೆ ಮುಗಿದೋಯ್ತು. ಅದೇ ರಾಜ್ಯದಲ್ಲಿ ಸೂರ್ಯ ಹುಟ್ಟುತ್ತಾನೆ. ಸೊ ಯಾವೊಂದು ರಾಜ್ಯ? ಅರುಣಾಚಲ್ ಪ್ರದೇಶ. ಮುಗೀತು. ಅರುಣಾಚಲ್ ಪ್ರದೇಶ ಇಲ್ಲಿದೆ, ಫುಲ್ ಡೆಡ್ ಎಂಡಿಗಿದೆ. ಮೀನ್ಸ್ ಪೂರ್ವಕ್ಕೆ ಅತಿ ತುತ್ತ ತುದಿ ಯಾವುದು ಅಂದರೆ ಅರುಣಾಚಲ್ ಪ್ರದೇಶದ ಕಿಬಿತು ಅಂತ ಹೇಳ್ತಿರ್ತಾನೆ ನೀವು. ಅರುಣಾಚಲ್ ಪ್ರದೇಶದ ಕಿಬಿತು ಪೂರ್ವದ ತುತ್ತ ತುದಿಯಾಗಿದೆ. ಪಶ್ಚಿಮದ ತುತ್ತ ತುದಿ ಯಾವುದಾಗಿದೆ? ಸರ್ಕ್ರಿಕ್, ಗುಜರಾತ್ನ ಸರ್ಕ್ರಿಕ್ ಅಂತ ಹೇಳ್ತೀರಾ. ಉತ್ತರದ ತುತ್ತ ತುದಿ ಯಾವುದಾಗಿದೆ? ಇಂದಿರಾಕೋಲ್ ಅಂತ ಹೇಳ್ತೀರಾ. ದಕ್ಷಿಣದ ತುತ್ತ ತುದಿ ಯಾವುದಾಗಿದೆ ಅಂತ ನಿಮಗೇನಾದರೂ ಕೇಳಿದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀರಾ. ಸರಿನಾ? ಸೊ ಈ ರೀತಿ ಹೇಳಿದಾಗ ಇಲ್ಲಿ ಯಾವುದು ಪೂರ್ವಕ್ಕೆ ಸೂರ್ಯ ಹುಡ್ತಾನೆ ಅಂದರೆ ಮತ್ತು ಪೂರ್ವಕ್ಕೆ ಮೊದಲು ಸೂರ್ಯೋದಯ ಆಗಬೇಕು ತಾನೆ. ಸೊ ಅದಕ್ಕೇನಾಗುತ್ತೆ? ಅರುಣಾಚಲ್ ಪ್ರದೇಶ ಆಗುತ್ತೆ. ಹಾಗೆ ನೀವು ಹೇಳ್ಬೋದಾ ಜಗತ್ತಿನ ಯಾವ ಒಂದು ದೇಶವು ಸೂರ್ಯೋದಯದ ಭೂಮಿ ಎಂದು ಕರೆಯಲಾಗ್ತದೆ, ಸೂರ್ಯೋದಯದ ನಾಡು ಎಂದು ಕರೆಯಲಾಗ್ತದೆ? ಏನಿಲ್ಲ, ಈ ದೇಶಗಳಿಗೆ ಹಾಕ್ಕೊಂಡು ಇಲ್ಲಿ ಯಾವ್ದು ದೇಶ ಇದೆ ಡೆಡ್ ಎಂಡ್ಗೆ ಅಂತ ಪ್ಲ್ಯಾನ್ ಹಾಕೊಂಡು ಬಂದುಬಿಡ್ಬೇಕು. ಯಾವುದಿದೆ? ಜಪಾನ್ ರೀ. ಓಕೆ, ಜಪಾನ್ ಏನಿದೆ ಅತಿ ಪೂರ್ವಕ್ಕಿದೆ. ಇಲ್ಲ ಸರ್, ಆ ಜಪಾನ್ ಮುಂದ್ಗಡೆ ಹೋದರೆ ನಿಮಗೆ ಅಮೇರಿಕಾವು ಕೂಡ ಸಿಗುತ್ತೆ. ಬಟ್ ನಾವು ಅಮೇರಿಕಾ ಮ್ಯಾಪಲ್ಲಿ ಹಾಗೆ ತೋರಿಸಲ್ಲ, ಇಲ್ಲಿ ತೋರಿಸ್ತೀವಿ ನಾವು ಅಮೇರಿಕಕ್ಕೆ. ಓಕೆ, ಪಶ್ಚಿಮದ ತುದಿಯಾಗಿ ತೋರಿಸ್ತೀವಿ ನಾವು ಅಮೇರಿಕಕ್ಕೆ. ಸೊ ಮೀನ್ಸ್ ಯಾವುದಾಗುತ್ತೆ ಅಲ್ಲಿ ಅಂದರೆ ಈ
ಜಪಾನೇ ಏನಿದೆ ಅಲ್ವಾ, ಜಪಾನ್ ಅನ್ನೋದನ್ನು ನಾವು ಸೂರ್ಯೋದಯದ ಭೂಮಿ, ಸೂರ್ಯ ಮೊದಲು ಅಲ್ಲೇ ಹುಡ್ತಾನೆ ಜಪಾನ್ದಲ್ಲಿ ಅಂತ ನಾವು ಹೇಳ್ತೀವಿ. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಸೂರ್ಯ ಮುಳುಗದ ನಾಡು ಅಂತ ನೀವು ಕೇಳಿದ್ರೆ ಏನಂತ ಹೇಳ್ತೀರಾ? ನಾಟ್ ಜಪಾನ್. ಜಪಾನ್ ಅನ್ನೋದು ಮೊದಲು ಹುಡ್ತಾನೆ. ಬಟ್ ನಾರ್ವೆಯನ್ನು ನಾವು ಸೂರ್ಯ ಮುಳುಗದ ನಾಡು ಅಂತ ಕರಿತೀವಿ. ಯಾವುದನ್ನು? ನಾರ್ವೆ ದೇಶವನ್ನು. ಸರಿಯಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ನಗರವನ್ನು ಎಲೆಕ್ಟ್ರಾನಿಕ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗ್ತದೆ? ಯಾವುದನ್ನು ನಾವು ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯಲಾಗ್ತದೆ? ನಮ್ಮ ಬೆಂಗಳೂರು ರೀ, ಮುಗಿದಾಯಿತು. ಓಕೆ, ಸೊ ಇದನ್ನು ಎಕ್ಸ್ಪ್ಲನೇಷನೇ ಬೇಡ. ಎಲೆಕ್ಟ್ರಾನಿಕ್ ಹಬ್ಬು, ಎಲೆಕ್ಟ್ರಾನಿಕ್ ಸಿಟಿ, ಸೊ ಎಲ್ಲದನ್ನು ಕೂಡ ನಾವು ಯಾವುದನ್ನು ಕರಿತೀವಿ ಅಂದರೆ ನಮ್ಮ ಬೆಂಗಳೂರನ್ನು ಕರಿತೀವಿ. ಓಕೆ, IT ಹಬ್ ಅಂತ ಕರಿತೀವಿ ಯಾವುದನ್ನು? ನಮ್ಮ ಬೆಂಗಳೂರನ್ನೇ. ಓಕೆ, ಇದು ನಿಮಗೆ ಗೊತ್ತಿರಲಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್ ಪರೀಕ್ಷೆಯ ಪ್ರಮುಖ 25 ಪ್ರಶ್ನೆಗಳ ಎಕ್ಸ್ಪ್ಲನೇಷನು, ಹಾಗೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಮಾಹಿತಿಗಳು. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.